ನಮಸ್ಕಾರ ವೀಕ್ಷಕರೇ, ಟೆನ್ಷನ್ ಬಿಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಧೂರ. ಕೋವಿಡ್ ಸ್ಟಾರ್ಟ್ ಆದಾಗಿಂದ ಕೂಡ ನಾವೆಲ್ಲರೂ ಕೂಡ ಒಂದು ಕೆಲಸದಲ್ಲಿ ಬಹಳಷ್ಟು ಮಂದಿ ಭಾಗಿಯಾಗಿತ್ತು ಅಂತ ಹೇಳಿದ್ರೆ, ಏನು RT-PCR ನೆಗೆಟಿವ್ ಬಂದಿದ್ರು ಕೂಡ HRCT ಸ್ಕ್ಯಾನ್ ಮಾಡಿಸ್ಬಿಟ್ರೆ ಪಾಸಿಟಿವ್ ಬಂದಿರುತ್ತೆ ಅಥವಾ ಅದರಲ್ಲಿ ಗೊತ್ತಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಓಡುವಂಥ ತವಕದಲ್ಲೇ ಇದ್ರೂ ಕೂಡ ಒಂದಷ್ಟು ಹಾಸ್ಪಿಟಲ್ಸ್ಗಳು ಕೂಡ ಪ್ರತಿ ಸಲನೂ ಅವಶ್ಯಕತೆ ಇಲ್ಲದಿದ್ರೂ ಕೂಡ ಸ್ಕ್ಯಾನಿಂಗ್ಗೆ ಮೆನ್ಷನ್ ಮಾಡಿದ್ದು ಇದೆ. ಒಂದಷ್ಟು ಜನರೇ ಆತಂಕಗೊಂಡು ಸ್ಕ್ಯಾನ್ ಮಾಡಿಸಿದಂಥ ಪ್ರಸಂಗ ಕೂಡ ಇದೆ. ಹಾಗಿದ್ರೆ ಈ HRCT ಸ್ಕ್ಯಾನ್ನ ಯಾವಾಗ ಮಾಡಿಸ್ಬೇಕು, ಯಾರು ಮಾಡಿಸ್ಬೇಕು? ಗರ್ಭಿಣಿ ಮಹಿಳೆಯರು ಮಾಡಿಸಬಹುದಾ? ನಾರ್ಮಲ್ ಆಗಿ ಕೂಡ ಸ್ಕ್ಯಾನಿಂಗ್ಗೆ ಹೋಗ್ಬೋದು, ಅಂದರೆ CT ಸ್ಕ್ಯಾನಿಂಗ್ಗೆ ಹೋಗ್ಬೋದಾ? ಇಟ್ಸ್ ನಾಟ್ ಅ ನಾರ್ಮಲ್ ಸ್ಕ್ಯಾನಿಂಗ್, CT ಸ್ಕ್ಯಾನಿಂಗ್ಗೆ ಹೋಗಬಹುದಾ? ಮಕ್ಕಳಿಗೆ ಯಾವ ಹಂತದಲ್ಲಿ ಇದನ್ನ ಮಾಡಿಸಬೇಕಾಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ಇವತ್ತಿನ ಟೆನ್ಷನ್ ಬಿಡಿ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಡಾಕ್ಟರ್ ಪುನೀತ್ ಕುಮಾರ್ ಇದ್ದಾರೆ, ರೇಡಿಯೋಲಾಜಿಸ್ಟ್. ಬನ್ನಿ ಹಾಗಿದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಾಗಿದ್ರೆ ನಾವು ಈ HRCT ಸ್ಕ್ಯಾನ್ ಅನ್ನ ಯಾವಾಗ ಮಾಡಿಸ್ಬೇಕು? ಕೋವಿಡ್ ಬಂದ್ರೆ ಈ ಕೋವಿಡ್ ಅಲ್ಲಿ ರೇಡಿಯಾಲಜಿಯ ಪಾತ್ರ ಏನು? ಹಾಗಿದ್ರೆ ಎಂಥ ಮಹತ್ವವಾದ ಪಾತ್ರವನ್ನ ಹೊಂದಿರುತ್ತೆ ಇದು? ಕೋವಿಡ್ ಬಂದ್ರೆ ಯಾವ ಟೆಸ್ಟ್ಗಳನ್ನ ಮಾಡಿಸಬೇಕಾಗತ್ತೆ? ಯಾವ ಹಂತದಲ್ಲಿ ಯಾವ ಟೆಸ್ಟ್ಗಳಿಗೆ ನಾವು ಹೋಗಬೇಕಾಗತ್ತೆ? ಚೆಸ್ಟ್ ಎಕ್ಸ್ರೇ ಎಷ್ಟು ದಿನದಲ್ಲಿ ಮಾಡಿಸಬೇಕು? ಹಾಗಿದ್ರೆ ಇಂತಿಷ್ಟೇ ದಿನ ಅಂತ ಇದೆಯಾ ಅದಕ್ಕೆ? ಮಕ್ಕಳಿಗೆ, ಗರ್ಭಿಣಿಯರಿಗೆ ಯಾವಾಗ ಎಕ್ಸ್ರೇಯನ್ನ ಮಾಡಿಸಬೇಕಾಗತ್ತೆ ನಾವು? CT ಸ್ಕ್ಯಾನ್ ಕೋವಿಡ್ ಪೇಷಂಟ್ಸ್ ಯಾವಾಗ ಮಾಡಿಸಬೇಕು? ಎಲ್ಲರೂ ಮಾಡಿಸ್ಬೇಕಾ? ಕೋವಿಡ್ ಬಂದವರು ಎಲ್ಲರೂ ಮಾಡಿಸ್ಬೇಕಾ? ಹಾಗಿದ್ರೆ ಯಾರು ಮಾಡಿಸ್ಬೇಕು? ಕೊರೋನಾ ಬಂದವರು ಎಲ್ಲರೂ ಕೂಡ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಲೇಬೇಕಾಗುತ್ತೆ, ಆದ್ರೆ ಎಲ್ಲರೂ ಕೂಡ ಸ್ಕ್ಯಾನಿಂಗ್ನ ಮೊರೆ ಹೋಗ್ಬೇಕಾಗತ್ತಾ? ಕೊರೋನಾ ಬಂದ್ರೆ ಹಾಗಿದ್ರೆ ಹೃದ್ರೋಗಿಗಳು ಏನ್ ಮಾಡಬೇಕು? ಕೋವಿಡ್ ಬಂದ್ರೆ ಹೃದ್ರೋಗದ ಔಷಧಿಯನ್ನ ಮುಂದುವರಿಸಬಹುದಾ ಅವರು? ಮನೆಯಲ್ಲೇ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಾ? ಹಾಗಿದ್ರೆ ರೇಡಿಯಾಲಜಿ ಯಾವ ಪಾತ್ರವನ್ನ ವಹಿಸುತ್ತೆ ಈ ಕೋವಿಡ್ ಬಂದಂತ ಪೇಷಂಟ್ಸ್ ಅಲ್ಲಿ? HRCT ಸ್ಕ್ಯಾನಿಂಗ್ ಯಾವಾಗ ಮಾಡಿಸ್ಬೇಕು? ಚೆಸ್ಟ್ ಎಕ್ಸ್ರೇ ಯಾವಾಗ ಮಾಡಬೇಕು? ಯಾಕೆಂತಂದ್ರೆ ಲಂಗ್ಸ್ ಅಲ್ಲಿ ನಿಮೋನಿಯಾ ಅನ್ನೋಂಥದ್ದು ಫಾರ್ಮ್ ಆಗ್ತಾ ಹೋದಾಗ ಅದರ ಪರ್ಸೆಂಟೇಜ್ ಅನ್ನ ನಾವು ಹೇಗೆ ತಿಳ್ಕೊಳ್ಳೋದು? ಅಂದ್ರೆ ಇನ್ಫೆಕ್ಷನ್ ಪರ್ಸೆಂಟೇಜ್ನ ನಾವು ಯಾವ ರೀತಿ ತಿಳ್ಕೊಳ್ಬಹುದು? ಸೊ ಮಕ್ಕಳಿಗೆ ಈ CT ಸ್ಕ್ಯಾನ್ ಮಾಡಿಸೋದ್ರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮ ಆಗೋದಿಲ್ವಾ? ಹಾಗಿದ್ರೆ ಇವೆಲ್ಲವನ್ನ ಕೂಡ ಇವತ್ತಿನ ಒಂದು ಟೆನ್ಷನ್ ಬಿಡಿ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಹೋಮ್ ಐಸೋಲೇಷನ್ ನಲ್ಲಿ ಇರೋರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕಾಗತ್ತೆ, ಇದೆಲ್ಲ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಡಾಕ್ಟರ್, ಮೊದಲಿಗೆ ಏನಂತಂದ್ರೆ ಬಹಳ ಪ್ರಮುಖವಾದಂಥ ಪ್ರಶ್ನೆ, ಕೋವಿಡ್ ಬಂದಾಗಿಂದ ಕೂಡ ಮೊದಲನೇ ಅಲೆಯಲ್ಲಿ ಇದು ಅಷ್ಟಾಗಿ ಇರಲಿಲ್ಲ, ಬಟ್ ಎರಡನೇ ಅಲೆ ಶುರುವಾದಾಗ ಬಹಳಷ್ಟು ಜನ ಆತಂಕಗೊಂಡು HRCT ಸ್ಕ್ಯಾನ್ ಮಾಡಿಸ್ಬೇಕಂತೆ. ಅದು ಇಷ್ಟು ಪರ್ಸೆಂಟಿಂದ ಇಷ್ಟು ಪರ್ಸೆಂಟ್ ಬಂದರೆ ಸಿವಿಯರ್ ಅಂತ ಕನ್ಸಿಡರ್ ಮಾಡ್ತಾರೆ, ಇಷ್ಟರಿಂದ ಇಷ್ಟು ಬಂದರೆ ಮಾಡ್ರೇಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೀಗೆ ಸಾಕಷ್ಟು ರೀತಿಯಾದಂತಹ ಆತಂಕಕಾರಿ ಬೆಳವಣಿಗೆಗಳನ್ನು ನಡೆದಿರೋದನ್ನು ತಾವು ಕೂಡ ನೋಡಿದ್ದೀರಿ, ಸಾಕಷ್ಟು ಪೇಷಂಟ್ಸ್ಗೆ ಟ್ರೀಟ್ ಮಾಡಿದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೊದಲನೇ ಅಲೆ ಬಂದಾಗ ಏನಾಯಿತು ಅಂದರೆ RT-PCR ಅನ್ನೋದ್ರಲ್ಲಿ ಎಲ್ಲ ಡಿಟೆಕ್ಟ್ ಆಗ್ತಾ ಇತ್ತು ಕೋವಿಡ್. ಮೊದಲನೇ ಅಲೆಗೂ ಎರಡನೇ ಅಲೆಗೆ ಏನು ಸಮಯಾವಕಾಶ ಇತ್ತಲ್ಲ, ಅದ್ರಲ್ಲಿ ವೈರಸ್ ಮ್ಯೂಟೇಟ್ ಆಗ್ತಾ ಹೋಗಿದೆ. ಸೊ ಅದನ್ನು ನಾವು ಆ್ಯಂಟಿಜೆನಿಕ್ ಡ್ರಿಫ್ಟ್ ಆ್ಯಂಡ್ ಶಿಫ್ಟ್ ಅಂತೀವಿ. ಸೊ ಆ ವೈರಸ್ ಏನು ಮ್ಯೂಟೇಟ್ ಆಗ್ತಾ ಹೋಗುತ್ತಾ, ಆ ವೈರಸ್ ಎಲ್ಲ ಈಗ ಮಾಡೋ RT-PCR ಅಲ್ಲಿ ಅದು ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತೀವಲ್ಲ, ಅದರಲ್ಲಿ ಡಿಟೆಕ್ಟ್ ಆಗಲ್ಲ. ಆ ಮ್ಯೂಟೆಂಟ್ ವೈರಸ್ನ ನಾವು ಕಂಡುಹಿಡಿಬೇಕು ಅಂತಂದರೆ ಒಂದೇ ಆಪ್ಷನ್ ಇರೋದಂದರೆ CT ಸ್ಕ್ಯಾನ್. ಬಟ್ ಎಲ್ಲ ಪೇಷಂಟ್ಗೂ CT ಸ್ಕ್ಯಾನ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಪೇಷಂಟ್ಗೆ ನಾವು 3 ವಿಧವಾಗಿ ವಿಂಗಡಿಸ್ಬೋದು ಯಾರಿಗೆ ಏನಕ್ಕೆ ಬೇಕು CT ಸ್ಕ್ಯಾನ್ ಅಂತ. ಒಂದು ಡಯಾಗ್ನೋಸಿಸ್ಗೋಸ್ಕರ, ರೋಗ ಪತ್ತೆ ಹಚ್ಚೋಗೋಸ್ಕರ. ಇನ್ನೊಂದು ಪೇಷಂಟ್ ರೋಗ ಪತ್ತೆ ಹಚ್ಚಿದ ಮೇಲೆ ಆ ಪೇಷಂಟ್ ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದ್ದಾನೆ, ಅದು ಹೆಂಗೆ ಮ್ಯಾನೇಜ್ ಮಾಡ್ಕೊತಿದ್ದೀವಿ, ಪೇಷಂಟ್ ರಿಯಾಕ್ಟ್ ಆಗ್ತಾ ಇದನ್ನೆಲ್ಲ ಟ್ರೀಟ್ಮೆಂಟ್ಗೆ ಅಂತ ಚೆಕ್ ಮಾಡೋಕ್ಕೆ. ಇನ್ನೊಂದು ಪೇಷಂಟ್ ಕೋವಿಡ್ ಎಲ್ಲ ಆದಮೇಲೆ ಮತ್ತೆ ವೀಕ್ನೆಸ್ ಅದು ಇದು ಇರುತ್ತೆ, ಫೈಬ್ರೋಸಿಸ್ ಅಂತೀವಿ, ಅದನ್ನು ಫಾಲೋಅಪ್. ಈ ಥರ 3 ವಿಧವಾಗಿ ವಿಂಗಡಣೆ ಮಾಡ್ಬೋದು. ಫಸ್ಟು ನಾನು ಡಯಾಗ್ನೋಸಿಸ್ ಅಂದರೆ ರೋಗ ಪತ್ತೆ ಮಾಡೋಕ್ಕೂ 4-5 ರೀಸನ್ ಇದ್ದರೆ ಅಷ್ಟೇ CT ಸ್ಕ್ಯಾನ್. ಯಾವೆಲ್ಲ ಕಾರಣಗಳದು? ಮೊದಲನೇ ಕಾರಣ, ಪೇಷಂಟು ಮಾಡ್ರೇಟ್ ಅಥವಾ ಸಿವಿಯರ್ ಆಗಿ ಸಿಂಪ್ಟಮ್ಸ್ ಇರಬೇಕು, ರೋಗ ಲಕ್ಷಣಗಳಿರಬೇಕು. ಏನು, ತುಂಬ ಕೆಮ್ಮಿರಬೇಕು, ಬ್ರೆತ್ಲೆಸ್ನೆಸ್, ಅವನ ಎಂಥ ಆಮ್ಲಜನಕದ ಇದು ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಇರಬೇಕು, ಅಟ್ಲೀಸ್ಟ್ 94 ಅವ್ನು ಡ್ರಾಪ್ ಆಗ್ತದೆ. ಅದು ಹಂಗಿದ್ದಾಗ, ತುಂಬ ಕೆಮ್ಮಿದ್ದಾಗ, ತುಂಬ ಸುಸ್ತಿದ್ದಾಗ, ಈ ಥರ ಅಂದರೆ ಅದು ಸಣ್ಣ ಪುಟ್ಟ ಅಲ್ಲ, ಮಾಡ್ರೇಟ್ ಸಿವಿಯರ್, ಅವ್ನು ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸುಸ್ತಾ ಇರಬೇಕು ಆ ಟೈಮಲ್ಲಿ ಒಂದು. ಇಲ್ಲ ಅಂತಂದರೆ ಎರಡನೇದು RT-PCR ಅವೈಲೇಬಲ್ ಇಲ್ಲ. ಈಗ ಕೆಲವೊಂದ್ಸಲ ಏನಾಗಿದೆ, RT-PCR ಮಿನಿಮಮ್ 3 days 4 days ತೊಗೊಂಡಿದ್ದಾರೆ ಬರೋಕ್ಕೆ. ಸೊ ಆ ಪೇಷಂಟ್ಗೆ ಆ ಟೈಮ್ 3 days ಇಸ್ ಎ ವ್ಯಾಲ್ಯೂಬಲ್ ಟೈಮ್ ಪೇಷಂಟ್ಗೆ ಡಯಾಗ್ನೋಸಿಸ್, ರೋಗ ಪತ್ತೆ ಮಾಡಿ ಆ ಟೈಮಲ್ಲಿ ಮಾಡಿಸ್ಬೋದು. ಇವಾಗ RT-PCR ನೆಗೆಟಿವ್ ಬಂದಿದೆ, ಬಟ್ ಪೇಷಂಟ್ ಸಿಂಪ್ಟಮ್ಸ್ ಕಡಿಮೆ ಆಗ್ತಾಯಿಲ್ಲ ಕೊಟ್ಟಿರೋ ಟ್ರೀಟ್ಮೆಂಟ್ಗೆ. ಸೊ ಆ ಟೈಮಲ್ಲಿ ನಮಗೆ CT ಸ್ಕ್ಯಾನ್ ಅವಶ್ಯಕತೆ ಬರುತ್ತೆ ರೋಗ ಪತ್ತೆ ಮಾಡೋಕ್ಕೆ.
ಇನ್ನೊಂದು ಈಗ ಪೇಷಂಟ್ ಏನೋ ಒಂದು MI ಆಗಿ ಬಂದಿದೆ, ಹಾರ್ಟ್ ಅಟ್ಯಾಕ್ ಆಗಿ ಬಂದಿದೆ, ಬೇರೆ ಏನೋ ಬಿದ್ದು ಬಂದಿದೆ, ಪೇಷಂಟ್ಗೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು. ನಾವು RT-PCR ತನಕ ಕಾಯೋಕ್ಕಾಗಲ್ಲ, ಡಾಕ್ಟರ್ಸು ರಿಸ್ಕಲ್ಲಿ ಇರ್ತಾರೆ. ಆ ಟೈಮಲ್ಲಿ ಏನಿಲ್ಲ, 2 ನಿಮಿಷದಲ್ಲಿ CT ಮಾಡಿಸಿದ್ರೆ ಅಟ್ಲೀಸ್ಟ್ ಬೇಸಿಕ್ ಗೊತ್ತಾಗುತ್ತೆ ಪೇಷಂಟ್ ಏನಾದರೂ ಇದೆಯಾ ಇಲ್ವಾ ಅಂತ. ಸೊ ಈ 4 ಏನು ಇಂಡಿಕೇಶನ್ಸ್ ಇದೆಯಲ್ಲ, ಈ 4 ಇಂಡಿಕೇಶನ್ಸಲ್ಲಿ CT ಸ್ಕ್ಯಾನ್ ಮಾಡೋದು ಒಳಿತು. ಆ್ಯಕ್ಚುಲಿ ಎಲ್ಲದಕ್ಕೂ CT ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಇದು ರೋಗ ಪತ್ತೆ ಮಾಡೋಕ್ಕೆ. ಇನ್ನೊಂದು ನಾನು ಏನು ಹೇಳಿದೆ, ಮ್ಯಾನೇಜ್ಮೆಂಟ್ ಅಂತ. ಒಂದ್ಸಲ ಪೇಷಂಟ್ ಅಡ್ಮಿಟ್ ಆದಮೇಲೆ ಹಾಸ್ಪಿಟಲ್ಗೆ ಯೂಶಲಿ CT ಮಾಡಿಸ್ಕೊಂಬಂದಿರ್ತಾರೆ, ಮತ್ತೆ CT ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ನಾವು ಏನು ಅಡ್ಮಿಟ್ ಆಗಿರೋ ಪೇಷಂಟ್ಗೆ ಪದೇ CT ರಿಪೀಟ್ ಮಾಡಿಸಲ್ಲ. ಪೇಷಂಟ್ ಅಡ್ಮಿಟ್ ಆದಮೇಲೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಸ್ಟೀರಾಯ್ಡ್ಸು, ರ್ಯಾಮ್ಡೆಸಿವಿರ್ ಏನು ನಡೀತಾ. ಬಟ್ ಪೇಷಂಟ್ ಇಂಪ್ರೂವ್ ಆಗಲಿಲ್ಲ, 3 ದಿನ ಆಯಿತು, 4 ದಿನ ಆಯಿತು, ಇಂಪ್ರೂವ್ ಆಗಲಿಲ್ಲ, ಡಿಟೋರೇಟ್ ಆಯಿತು, ಅವ್ನ ಆಕ್ಸಿಜನ್ ಲೆವೆಲ್ ಇನ್ನೂ ಕಡಿಮೆ ಆಯಿತು, ಆವಾಗ ಚೆಕ್ ಮಾಡ್ಕೊಳಕ್ಕೆ ಮಾಡಿಸ್ತೀವಿ. ಆಮೇಲೆ ಪೇಷಂಟಲ್ಲಿ ಕೆಲವೊಂದು ನಾವು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತೀವಿ, ಲೈಕ್ ಡಿ ಡೈಮರ್, ಫೆರಿಟಿನ್ ಅವೆಲ್ಲ. ಈ ಡಿ ಡೈಮರ್ ಜಾಸ್ತಿ ಆದಾಗ ಪ್ಲಸ್ ಪೇಷಂಟ್ ಏನಂತಾರೆ ಜಾಸ್ತಿ ಇದಾಗುತ್ತೆ, ಉಬ್ಬಸ ಬರುತ್ತೆ, ಆವಾಗ ನಾವು ಪಲ್ಮರಿ ಥ್ರೋಂಬೋಎಂಬಲಿಸಮ್ ಅಂತ ಸಸ್ಪೆಕ್ಟ್ ಮಾಡ್ತೀವಿ. ರಕ್ತ ಹೆಪ್ಪುಗಟ್ಟುತ್ತೆ. ಮೇಯ್ನ್ ನಮಗೇನು ಲಂಗ್ಸಲ್ಲಿ 2 ಆರ್ಟ್ರಿ ಇದೆ, ಪಲ್ಮರಿ ಆರ್ಟ್ರಿ ಅಂತೀವಿ, ಆ 2 ರಕ್ತನಾಳದಲ್ಲಿ ಹೋಗ್ಬಿಟ್ಟು ರಕ್ತ ಹೆಪ್ಪುಗಟ್ಟುತ್ತೆ. ಅದನ್ನು ಡಿ ಡೈಮರ್ ಹೇಳುತ್ತೆ, ಬಟ್ ಡಿ ಡೈಮರ್ ನಾರ್ಮಲಿ ಕೋವಿಡ್ ಪೇಷಂಟ್ಸಲ್ಲೂ ಜಾಸ್ತಿ ಇರುತ್ತೆ. ಅದು ಒಂದು ಲೆವೆಲ್ ಇರುತ್ತೆ, 500 700 ಅಂತ. ಯೂಶಲಿ ಲೆಸ್ ದೆನ್ 500 ನಾರ್ಮಲ್ ನಮಗೆ. ಸೊ ಮೋರ್ ದೆನ್ ಅದು ಹೋಯ್ತು ಅಂದರೆ ಇದನ್ನು ನಮ್ಮ ಪತ್ತೆ ಹಚ್ಚೋಕ್ಕೆ ಥ್ರೋಂಬೋಎಂಬಲಿಸಮ್ ಪತ್ತೆ ಹಚ್ಚಕ್ಕೆ ಮಾಡಿಸ್ಬೇಕಾಗತ್ತೆ. ಸೊ ಇದು ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ಫಾಲೋ ಅಪ್ಪಲ್ಲಿ ಅಂತಂದರೆ ಪೇಷಂಟ್ಗೆಲ್ಲ ಕೋವಿಡ್ ಹೋಗಿದೆ, 14 ಡೇಸ್ ಆಗಿದೆ. ಪೇಷಂಟ್ಗೆ ಏನಂತ, ಕೆಲವು ಪೇಷಂಟ್ಗೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ, ಲಂಗ್ ಶ್ವಾಸಕೋಶ ಹೆಂಗಿದೆಯೋ ನಾರ್ಮಲ್ ಆಗಿಬಿಡುತ್ತೆ. ಇನ್ನು ಕೆಲವರು ಪೇಷಂಟ್ಗೆ ಫೈಬ್ರೋಸಿಸ್ ಅಂತೀವಿ, ಅದಕ್ಕೆ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಅಂತ ಅಂತೀವಿ. ಅದು ಎಲ್ಲ ಏನಂತೆ ಲಂಗ್ನ ಒಂಥರ ಉದ್ದ ಸ್ಟ್ರಿಂಗ್ ಥರ ಆಗಿಬಿಡುತ್ತೆ, ಫುಲ್ ಎಲ್ಲ ಲಂಗೆಲ್ಲ ಸ್ಟ್ರಿಂಕ್ ಆಗಿಬಿಡುತ್ತೆ. ಕೋವಿಡ್ ಪೇಷಂಟ್ಸಲ್ಲಿ ಇದು ತುಂಬ ಕಾಮನ್. ಯಾಕಂದರೆ ಇನ್ನೂ ಸ್ಟಡೀಸ್ ಯಾವುದಿಲ್ಲ, ಯಾಕಂದರೆ ಕೋವಿಡ್ ಬಂದೇ 1 ವರ್ಷ ಆಗಿದೆ. ಅದು ಎಷ್ಟು ದಿನದ ಮೇಲೆ ಆಗುತ್ತೆ ಹೆಂಗೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಬಟ್ ಅಂಥ ಕೆಲವೊಂದು ಪೇಷಂಟ್ಸ್ ಮಾತ್ರ ಮಾಡಿಸ್ಬೇಕಾಗತ್ತೆ ಫೈಬ್ರೋಸಿಸ್ ಆಗೋ ಪೇಷಂಟ್ಸ್ಗೆ. ಅಂದರೆ ಇನ್ ದ ಸೆನ್ಸ್ ಅವ್ರಿಗೆ ಮುಂಚೆನೇ ಯಾವುದೋ ಒಂದು ಡಿಸೀಸ್ ಇರುತ್ತೆ. ಈಗ TB ಇರ್ಬೋದು, ಪೇಷಂಟ್ಗೆ ಮುಂಚೆನೇ TB ಇರುತ್ತೆ, ಮುಂಚೆನೇ ILD ಅಂತೀವಿ ನಾವು, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್. ತುಂಬ ಸ್ಮೋಕರ್ ಇದ್ದರೆ ಎಂಫೈಸಿಮಾ, COPD ಅಂತೀವಿ, ಆಯಿತಾ. ಇಂಥ ಡಿಸೀಸ್ ಇದ್ದಾಗ ಲಂಗು ಬೇಗ ಹಾಳಾಗ್ಬಿಡುತ್ತೆ ಕೋವಿಡ್ ಬಂದಾಗ. ಸೊ ಅಂಥ ಪೇಷಂಟ್ಸ್ಗೆ ನಾವು ಫಾಲೋ ಅಪ್ಪಲ್ಲಿ CT ಮಾಡಿಸೋದು ಒಳಿತು. ಬೇರೆ ಎಲ್ಲ ಪೇಷಂಟ್ಗೂ CT ಮಾಡೋ ಅವಶ್ಯಕತೆ. ಈ ಮೈಲ್ಡ್ ಸಿಮ್ಟಮ್ಸ್ ಸುಮ್ಮನೆ 1 ದಿನ ಕೆಮ್ಮಿದೆ ಅಂತ ಹೋಗಿ CT ಮಾಡಿಸ್ಕೊಂಡ್ರೆ ಅದೇನು ಪತ್ತೆ ಹಚ್ಚೋಕ್ಕೂ ಆಗಲ್ಲ, ಅದೇನು ಯೂಸು ಇಲ್ಲ ಆ್ಯಕ್ಚುಲಿ. ಓಕೆ. ಇನ್ನು ಗರ್ಭಿಣಿ ಸ್ತ್ರೀಯರು ಈ CT ಸ್ಕ್ಯಾನನ್ನು ಮಾಡಿಸುವಂಥದ್ದು ಸೇಫಾ ಅಥವಾ ಹೇಗೆ? ಈಗ ಗರ್ಭಿಣಿ ಮಹಿಳೆಯರಿಗೂ ಸುಮಾರು ಜನಕ್ಕೆ ಕೋವಿಡ್ ಆಗಿದ್ದಂಥ ಸಂದರ್ಭವನ್ನು ನಾವು ನೋಡಿದ್ದೀವಿ. ಅಂಥ ಟೈಮಲ್ಲಿ ಏನು ಮಾಡಬೇಕು? ಇದು ಗರ್ಭಿಣಿ ಸ್ತ್ರೀಯರು ಏನಂತಾರೆ, ಮೊದಲೇ ಇಮ್ನೋ ಕಾಂಪ್ರಮೈಸ್, ಅಂದರೆ ಅವರು ಕಡಿಮೆ ಇರುತ್ತೆ ರೋಗ ನಿರೋಧಕ ಶಕ್ತಿ. ಸೊ ಅವ್ರಿಗೆ ಕೋವಿಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂತ ಹೇಳ್ಬಿಟ್ಟು ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ನಾವು CT ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಗರ್ಭಿಣಿ ಸ್ತ್ರೀಯರಿಗೆ ಬೇಸಿಕ್ ಎಕ್ಸ್ರೇ ಏನು ಮಾಡಿಸ್ತೀವಿ, ಚೆಸ್ಟ್ ಎಕ್ಸ್ರೇ ಸಾಕು ನಮಗೆ ಆ್ಯಕ್ಚುಲಿ. ಯಾಕಂದರೆ ಏನಂತಾರೆ, ರೇಡಿಯೇಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಅದು ಏನಂತೀವಿ, ಎಸ್ಪೆಷಲಿ ಫಸ್ಟ್ 3 ತಿಂಗಳು ಅಥವಾ ಫಸ್ಟ್ 5 ತಿಂಗಳಲ್ಲಿ ಮಗು ಇನ್ನೂ ಭ್ರೂಣ ಇನ್ನೂ ಬೆಳೀತಾ ಇರುತ್ತೆ. ಅದಕ್ಕೆ ನಾವೇನು CT ಸ್ಕ್ಯಾನ್ ಮಾಡಿದಾಗ ರೇಡಿಯೇಷನ್ ಜಾಸ್ತಿ ಹೋದಾಗ ಮಗುಲಿ ಬೇರೆ ಬೇರೆ ಅಂಗಾಂಗಗಳು ಇದಾಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು CT ಸ್ಕ್ಯಾನ್ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಆದರೂ ಬಟ್ ಏನು ಗೈಡ್ಲೈನ್ಸ್ ಇಲ್ಲ, ಮಾಡಲೇಬಾರ್ದು ಅಂತೇನಿಲ್ಲ. ನಾವು ಅವಾಗ ರಿಸ್ಕ್ ಬೆನಿಫಿಟ್ ರೇಷಿಯೋನ ವೇಯ್ ಮಾಡ್ತೀವಿ. ಪೇಷಂಟ್ಗೆ CT ಸ್ಕ್ಯಾನ್ ಮಾಡಿಸಿದ್ರೆ ಎಷ್ಟು ಬೆನಿಫಿಟ್ ಇದೆ, ಪೇಷಂಟ್ಗೆ ಏನಾದರೂ ಡಿಸೀಸಿಂದ ನಮಗೇನಾದರೂ ಹೆಲ್ಪ್ ಆಗುತ್ತಾ, ರಿಸ್ಕ್ ಬೆನಿಫಿಟ್ ರೇಷಿಯೋನ ವೇಯ್ ಮಾಡಿಬಿಟ್ಟು ಪ್ರಿಕಾಷನ್ಸ್ ತೊಗೊತೀವಿ. ಲೆಡ್ ಶೀಲ್ಡ್ ಅಂತ ಬರುತ್ತೆ, ಆ ಲೆಡ್ ಶೀಲ್ಡ್ನ ಅವರ ಹೊಟ್ಟೆ ಮೇಲೆ, ಗರ್ಭದ ಇದ್ರ ಮೇಲೆ ಹಾಕ್ತಾರೆ, ರೇಡಿಯೇಷನ್ ಹೋಗಲ್ಲ. ಅದಷ್ಟೇ CT ಚೆಸ್ಟ್ ಅಷ್ಟೇ ಕವರ್ ಮಾಡ್ಕೊತೀವಿ. ಓಕೆ, ಎಸ್ ಸರ್. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ವೆಂಕಟೇಶ್ ಅಂತ ಹೇಳಿ ಬೆಂಗಳೂರಿನಿಂದ. ವೆಂಕಟೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಪುನೀತ್ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ ವೆಂಕಟೇಶ್, ಹೇಳಿ. ನಮಸ್ತೆ ಸರ್. ಇದು ಕೋವಿಡ್ ಶೀಲ್ಡ್ ಹಾಕ್ಕೊಂಡಿದ್ವಿ. ಈಗ ಬೇರೆ ಶೀಲ್ಡ್ ಯಾವುದು ಸರ್? ಬೇರೆ ಹಾಕ್ಸ್ಕೊಂಬದ? ಅದು ಗೊತ್ತಾಯಿಲ್ವಲ್ಲ ಕೋವಿಡ್ ಶೀಲ್ಡು. ಇಲ್ಲ, ನೀವು ಒಂದ್ಸಲ ಏನು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋ ಮತ್ತೆ ಅದೇ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ಆ ವ್ಯಾಕ್ಸಿನಲ್ಲಿ ಏನು ನಾವು ಆ್ಯಂಟಿಬಾಡೀಸ್ ಬರುತ್ತೆ ಅಂತೀವಲ್ಲ, ಒಂದು ಇದಾದಮೇಲೆ ನೀವು ಬೇರೆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಆ್ಯಂಟಿಬಾಡೀಸ್ ಡಿಫ್ರೆಂಟ್ ಆಗುತ್ತೆ, ಆಯಿತಾ. ಸೊ ನೀವು ಒಂದ್ಸಲ ಏನು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋ ಅದೇ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು, ವ್ಯಾಕ್ಸಿನ್ನ ಚೇಂಜ್ ಮಾಡಬಾರ್ದು. ಅದು ವೆಯ್ಟ್ ಮಾಡಬೇಕು. ಆ್ಯಕ್ಚುಲಿ ಈಗ ಏನು ಗೌರ್ಮೆಂಟ್ ರೂಲ್ಸ್ ಮಾಡಿದಲ್ಲ 84 ಡೇಸ್ ಅಂತ, ಅವ್ರು ಟೆಕ್ನಿಕಲಿ ನೋಡಿರ್ತಾರೆ ಆ್ಯಂಟಿಬಾಡೀಸ್. ಈಗ ಏನಂತಾರೆ, ಕೋವಿಶೀಲ್ಡ್ ಫಸ್ಟ್ ಡೋಸ್ ಆದಮೇಲೆ ಆ್ಯಂಟಿಬಾಡೀಸ್ ಜಾಸ್ತಿ ಬರುತ್ತೆ ಅಂತ ಇದ್ದಾರೆ. ಸೊ ಅವ್ರು ಗ್ಯಾಪ್ ಕೊಡ್ತಾ ಇದ್ದಾರೆ. ಸೊ ಆ ಗ್ಯಾಪ್ ತನಕ ನೀವು ಕಾದು ಅದೇ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಒಳ್ತು, ಬೇರೆ ವ್ಯಾಕ್ಸಿನ್ನ ಚೇಂಜ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರೇ, ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಯಾರಿದು? ಶ್ರೀನಿವಾಸ್ ಅವರೇ ನಮಸ್ತೆ. ಹಲೋ ಮೇಡಮ್, ಶ್ರೀನಿವಾಸ್ ಪಿ ಅಂತ ನಾನು. ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಹಾಂ ಹೇಳಿ ಶ್ರೀನಿವಾಸ್. ಹೇಳಿ ಸರ್. ನಮಸ್ಕಾರ ಸರ್. ಹೇಳಿ ಶ್ರೀನಿವಾಸ್. ಸರ್, ನಾನು MSR ಅಲ್ಲಿ
ಕಾರ್ಡಿಯಾಲಜಿನಲ್ಲಿ ನಾನು ಸ್ಟೆಂಟ್ ಹಾಕ್ಸ್ಕೊಂಡಿದ್ದೆ 2009 ಅಲ್ಲಿ. ಓಕೆ. ಅವಾಗ ಸ್ಟೆಂಟ್ ಹಾಕಿದ್ದಾರೆ. ಅವಾಗಿಂದ ನನಗೇನು ಪ್ರಾಬ್ಲಮ್ ಇಲ್ಲ, ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ. ಮೊನ್ನೆ ಮೇ 5th ಅಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀನಿ, ಪರವಾಗಿಲ್ವಾ? ನಡೆಯುತ್ತೆ. ಅದು ಆ್ಯಕ್ಚುಲಿ ಬೇಸಿಕಲಿ ವ್ಯಾಕ್ಸಿನ್ ತಂದಿರೋದೇ ಮೇಯ್ನ್ ಈ ಡಯಾಬಿಟಿಕ್ಸ್ಗೆ, ಕಾರ್ಡಿಯಾಕ್ ಪೇಷಂಟ್ಸ್ಗೆ, ಅದಕ್ಕೋಸ್ಕರನೇ ವ್ಯಾಕ್ಸಿನ್ ತಂದಿರೋದು ಮೇಯ್ನ್ ಬೇಸಿಕಲಿ. ಡಯಾಬಿಟಿಕ್ಸು, ಹೈಪರ್ ಟೆನ್ಷನ್, ಈ ಥರ ಏನು ಹೃದಯ ಸಂಬಂಧ ಕಾಯಿಲೆಗಳಿರುತ್ತಲ್ಲ ಅವ್ರಿಗೋಸ್ಕರನೇ. ಯಾಕಂದರೆ ನೀವು ಬೇರೆ ಬೇರೆ ಮಾತ್ರೆಗಳು ತೊಗೊತಾ ಇರ್ತೀರ, ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಅದನ್ನು ವೃದ್ಧಿಸಬೇಕು, ನಿಮಗೆ ಈ ಕೋವಿಡ್ ಬರಬಾರ್ದು ಅಂತಲೇ ಗೌರ್ಮೆಂಟ್ ಅವರು ವ್ಯಾಕ್ಸಿನ್ ತಂದಿರೋದು. ಸೊ ನೀವು ವ್ಯಾಕ್ಸಿನ್ ತಗೊಂಡಿರೋದು ಒಳ್ಳೇದು ಆ್ಯಕ್ಚುಲಿ, ಏನು ತೊಂದರೆ ಇಲ್ಲ ಅದರಿಂದ. ಆದರೆ ನೀವೇನು ಟ್ಯಾಬ್ಲೆಟ್ಸ್ ಸ್ಟೆಂಟ್ಗೋಸ್ಕರ ಏನು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರಲ್ಲ, ಆಸ್ಪಿರಿನ್ನು ಏನೋ ಒಂದು, ಅದು ಸ್ಟೆಂಟ್ ಇದಾಗಬಾರ್ದು ಅಂತ, ಅದನ್ನು ಮುಂದುವರಿಸಲೇಬೇಕು. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಧನ್ಯವಾದ ಶ್ರೀನಿವಾಸ್ ಅವರೇ, ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ಮಂಡ್ಯದಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ, ಕಾಂತ ಅಂತ ಹೇಳಿ. ಕಾಂತ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರ ಅಮ್ಮ. ಹಲೋ, ನಮಸ್ಕಾರ ಸರ್. ಹೇಳಿ ಅಮ್ಮ. ಸರ್, ನನಗೆ ಕೋವಿಡ್ ಬಂದಿತ್ತು. 22 ದಿವಸ ಆಯ್ತು ಸರ್, 23 ದಿವಸ ಆಯ್ತು ಸರ್. ನನಗೆ ನೆಗೆಟಿವ್ ಬಂತು ಮತ್ತೆ ಮಾಡಿಸೋದಕ್ಕೆ. ಸರ್, ನನಗೆ ಇನ್ನೂ ಒಂದ್ ಸ್ವಲ್ಪ ಕೆಮ್ಮಿದೆ, ಮತ್ತೆ ಗಂಟಲು ಆಗಾಗ ನೋಯ್ತಾ ಇದೆ, ಒಂದ್ ಸ್ವಲ್ಪ ಸಿಕ್ಕನಂಗ್ ಆಯ್ತದೆ, ಮೂಗ್ ಕಟ್ಕೊಂಡಂಗ್ ಆಗುತ್ತೆ ಸರ್. ಅಮ್ಮ, ನೀವು ಕೋವಿಡ್ ಬಂದಿದ್ದು ಎಷ್ಟು ದಿನ? 22 ದಿನ ಆಯ್ತಲ್ಲಮ್ಮ. ಮಿಡ್ಲಲ್ಲಿ ಯಾವಾಗಾದ್ರೂ ನೀವು 22 ದಿವಸ ಆಯ್ತು ಸರ್ ನನಗೆ. ಟ್ರೀಟ್ಮೆಂಟ್ ತಗೊಳ್ಳೋ ಮಿಡ್ಲಲ್ಲಿ ಯಾವಾಗಾದ್ರೂ CT ಸ್ಕ್ಯಾನು, ಎಕ್ಸ್ರೇ ಏನಾದರೂ ಮಾಡಿಸಿದ್ರಮ್ಮ? ಎಲ್ಲ ಮಾಡ್ತಿದ್ದೀನಿ ಸರ್. ಅದ್ರಲ್ಲಿ ಇವಾಗ್ಲೂ ನಿನ್ನೆನೂ CT ಸ್ಕ್ಯಾನ್ ಮಾಡಿಸ್ದೆ. ಇವಾಗ ಬ್ಲಡ್ ಎಲ್ಲ ಚೆಕಪ್ ಕೊಟ್ಟಿದ್ದೀನಿ ಇವತ್ತು. ನಿಮ್ಗೆ ಮುಂಚೆಯಿಂದ ಏನಾದರೂ ಬೇರೆ ಕಾಯಿಲೆ ಇದೆಯಮ್ಮ? TB ಏನಾದರೂ ಇತ್ತಾ? ಸರ್, ಆಪರೇಷನ್ಗಳು ಆಗಿದೆ ಮಾತ್ರ. ಶುಗರ್ ಇದೆ, BP ಇದೆ ಸರ್. ಓಕೆ, ಶುಗರು BP ಇದೆ. ಓಕೆ, ನಿನ್ನೆ CT ಸ್ಕ್ಯಾನ್ ಮಾಡಿಸಿದ್ದೀರಾ? ಏನು ತೊಂದರೆ ಇತ್ತು? ಎಷ್ಟು ನಿಮಗೆ ಏನು ಆಕ್ಸಿಜನ್ ಲೆವೆಲ್ ಏನೋ ಚೆಕ್ ಮಾಡ್ಕೊಂಡಿದ್ರಮ್ಮ ನೀವು? ಏನಿಲ್ಲ, ಮೊದಲೇ ತಗೊಂಡಿದ್ದೆ ಟ್ರೀಟ್ಮೆಂಟು. ಅಲ್ಲ, ನಿನ್ನೆ ಆಕ್ಸಿಜನ್ ಲೆವೆಲ್ ಏನೋ ಚೆಕ್ ಮಾಡ್ಕೊಂಡಿದ್ರಾ? ನಿಮ್ಗೆ ತುಂಬ ಉಪ್ಸ ಬರೋದು, ಆಯಾಸ ಆಗ್ತಾ ಇತ್ತಾ ಅಮ್ಮ? ನೀವು ಒಮ್ಮಿಂದೊಮ್ಮಿಂಗ್ಲೇ ಆ್ಯಕ್ಚುಲಿ ನೀವು CT ಸ್ಕ್ಯಾನ್ ಮಾಡಿಸಿದ್ದು ಆ್ಯಕ್ಚುಲಿ ಕರೆಕ್ಟ್ ಅಲ್ಲ. ಆ್ಯಕ್ಚುಲಿ ನೀವು ಡೇ 1 ಆಫ್ ಸಿಮ್ಟಮ್ಸ್, ಇನ್ನೂ ಫಸ್ಟ್ ದಿನದಲ್ಲಿದ್ದೀರಾ ನೀವು ಸಿಮ್ಟಮ್ಸ್. ಅಂದರೆ ನಿಮ್ಮದು ಕೋವಿಡ್ ಬಂದು ನೆಗೆಟಿವ್ ಆಗಿತ್ತು, ಅದಾದಮೇಲೆ ಸಿಮ್ಟಮ್ಸ್ ಇದೆ. ನೀವು ಡೇ 1ಅಲ್ಲಿ ಮೊದಲೇ ದಿನ CT ಮಾಡಿಸಿದ್ರೆ 90% ಏನೂ ಪಿಕ್ ಆಗಲ್ಲ, ನಾರ್ಮಲ್ ಇರುತ್ತೆ CT. ನೀವೇನು ನನಗೆ ಕೋವಿಡ್ ಕಂಡ ತಕ್ಷಣನೇ ನಾನು CT ಸ್ಕ್ಯಾನು, ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಕೊಂಡೆ ಸರ್ ಅವತ್ತು ದಿನನೇ. ಅದೇ ತಪ್ಪು ಮಾಡೋದಮ್ಮ. ಆ್ಯಕ್ಚುಲಿ ಕಂಡಿದ ತಕ್ಷಣ CT ಸ್ಕ್ಯಾನಲ್ಲಿ ಬರೋದಿಲ್ಲ. ಅದಕ್ಕೆ ವೈರಾಣು ಏನು ದೇಹದೊಳಗೆ ಹೋದ್ಮೇಲೆ 4-5 ದಿನ ಬೇಕದು ಆ ಶ್ವಾಸಕೋಶಕ್ಕೆ ಇನ್ಫೆಕ್ಟ್ ಆಗಿ ಅದು ಕಾಣಿಸ್ಕೊಳ್ಳೋಕೆ 4-5 ದಿನ ಬೇಕು. ಸೊ ನೀವು ಫಸ್ಟ್ ದಿನ ಮಾಡಿಸ್ಕೊಂಡಿದ್ದರಿಂದ ನಿಮ್ದು ಆಬ್ವಿಯಸ್ಲಿ ಒಂದ್ಸಲ ನೆಗೆಟಿವ್ ಬಂದೇ ಬರುತ್ತೆ. CT ಸ್ಕ್ಯಾನ್ ನಾರ್ಮಲ್ ಅನಿಸುತ್ತೆ. ಆವಾಗ ನೀವೇನು ಅಂದ್ಕೊತೀರಾ, ಏನೂ ಇಲ್ಲ ಅಂತ ಆರಾಮಾಗಿರ್ತೀರಾ, ಸಮಸ್ಯೆನೇ ಇಲ್ಲ ಅಂತ ಇರ್ತೀರಾ. ಸೊ ವೆಯ್ಟ್ ಮಾಡು, ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ತಪ್ಪಿಲ್ಲ. ಯಾಕಂದರೆ ಬೇಗ ನಮಗೆ ರಕ್ತ ಪರೀಕ್ಷೆಯಲ್ಲೇ ಗೊತ್ತಾಗೋದು. ಬಹಳಷ್ಟು ಜನ ಇದೇ ಸಮಸ್ಯೆ, ಕೋವಿಡ್ ಬಂದಿದೆ ಅಂದ ತಕ್ಷಣ ಸಡನ್ ಆಗಿ ಹೋಗ್ಬಿಡೋದು. ಬ್ಲಡ್ ಟೆಸ್ಟ್ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಇದೆ. ಯಾಕಂದರೆ ಫಸ್ಟ್ ನಾವೇನಂತೀವಿ NL ರೇಷಿಯೋ ಅಂತೀವಿ, ನ್ಯೂಟ್ರೋಫಿಲ್ ಇಂಟು ಲಿಂಫೋಸೈಟ್ ರೇಷಿಯೋ ಕಡಿಮೆ ಆಗುತ್ತೆ, ಲೆಸ್ ದೆನ್ 3.5 ಅಂತೀವಿ. ದಟ್ ಈಸ್ ಫಸ್ಟ್ ಇಂಡಿಕೇಟರ್. ನಮ್ಮ ಬ್ಲಡ್ಡಲ್ಲಿ ಕಾಣಿಸೋದೇ ಫಸ್ಟ್ ಅದು ಲಿಂಫೋಪಿನಿಯಾ ಅಂತೀವಿ. ಅದನ್ನ ನೋಡಿಕೊಂಡು ನಾವು ಡಿಸೈಡ್ ಮಾಡ್ಕೊತೀವಿ. CT ಸ್ಕ್ಯಾನ್ ಮೊದಲೇ ದಿನ ಮಾಡಿಸಿದ್ರೆ ನಿಮ್ಗೆ ಏನೂ ಸಿಗಲ್ಲ, ನಾರ್ಮಲ್ ಇರುತ್ತೆ. ಓಕೆ, ಧನ್ಯವಾದಗಳು ಕಾಂತ ಅವರೇ, ಪವರ್ ಟಿವಿಗೆ ಕರೆ ಮಾಡಿದಕ್ಕಾಗಿ. ದೇವಿ ಅಂತ ಬ್ಯಾಂಗ್ಳೂರಿನಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ. ದೇವಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನನ್ನ ಕ್ವೆಶ್ಚನ್ ಬಂದು, ನಮ್ಮ ಯಜಮಾನ್ರಿಗೆ ಫಸ್ಟ್ ಡೇ ಜ್ವರ ಬಂದಿತ್ತು, ಆಮೇಲೆ 5th ಅಥವಾ 6th ಡೇ ಮತ್ತೆ ನನಗೂ ಸ್ವಲ್ಪ ಸಿಂಪ್ಟಮ್ಸ್ ಬಂದಿತ್ತು 3rd ಡೇಗೆ. ಸೊ ಹಾಗಾಗಿ ಡಾಕ್ಟರ್ ನನಗೆ RT-PCR ಮಾಡಕ್ ಹೇಳಿದ್ರು, ಬಟ್ ನನಗೆ ನೆಗೆಟಿವ್ ಬಂತು. ಸೊ ಹಾಗಾಗಿ ಏನ್ ಮಾಡಿದ್ರು, ನನಗೆ ಸ್ಟಿಲ್ ಅವ್ರು ಏನ್ ಹೇಳಿದ್ರು, ಇದೊಂದು ಕೋವಿಡ್ ಸಿಂಪ್ಟಮ್ಸ್ ಇರ್ಬೋದು ಅಂತ ಅಂದ್ಬಿಟ್ಟು ಕೋವಿಡ್ ರಿಲೇಟೆಡ್ ಮಾತ್ರೆಗಳು ಕೊಟ್ರು. ಬಟ್ ನನ್ನ ಹಸ್ಬೆಂಡ್ಗೆ ಆಂಟಿಬಯೋಟಿಕ್ ಮಾತ್ರೆಗಳೆಲ್ಲ ಕೊಟ್ರು. ಬಟ್ ಅವ್ರಿಗೆ ಸ್ಟಿಲ್ ಜ್ವರ ಅನ್ನೋದು ಮತ್ತೆ ರಿಪೀಟ್ ಆಗ್ತಾನೆ ಇದ್ದಿದ್ರಿಂದ ಅವರು ಮತ್ತೆ ಅವ್ರಿಗೆ RT-PCR ಮಾಡ್ತಿದ್ರು 5th ಡೇ ಅಥವಾ 6th ಡೇ. ಅದು ಬರೋದು ಲೇಟ್ ಆಯ್ತು ಅಂತ CT ಸ್ಕ್ಯಾನ್ ಮಾಡಿಸಿದಾಗ ನಮಗೆ ಗೊತ್ತಾಯ್ತು ಅದು 60% ಲಂಗ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ 8th ಡೇಗೆ ಹಾಸ್ಪಿಟಲೈಸ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಹಾಸ್ಪಿಟಲೈಸ್ ಮಾಡಿಸಿದ್ಮೇಲೆ ರೆಮ್ಡಿಸಿವಿರ್ ಎಲ್ಲ ಅದನ್ನು ಕೊಟ್ಟು ಎಲ್ಲ ಮಾಡಿ ಅದಾದ್ಮೇಲೆ ಒಂದು 4-5 ಡೇಸ್ ಆದ್ಮೇಲೆ ಮತ್ತೆ ಟೆಸ್ಟ್ ಮಾಡಿಸಿದ್ರೆ ಅದು ಲಂಗ್ ಇನ್ವಾಲ್ವ್ಮೆಂಟ್ 80% ಆಗಿದೆ ಅಂದ್ರು. ಏನ್ ರೀಸನ್ ಇರ್ಬೋದು ಸರ್ ಇದು? ಏನಕ್ಕೆ ಇದು ಹಾಸ್ಪಿಟಲೈಸ್ ಆಗಿ ರೆಮ್ಡಿಸಿವಿರ್ ಎಲ್ಲ ಮಾತ್ರೆ ತಗೊಂಡು ಎಲ್ಲದು ಮೆಡಿಕೇಶನ್ ಅಲ್ಲಿ ಇದ್ರೂ ಕೂಡ ಯಾಕೆ ಅದು ಜಾಸ್ತಿ ಆಗಿದೆ? ಅಮ್ಮ, ಇದು ಕೋವಿಡ್ ವೈರಾಣು ಒಂದ್ಸಲ ಇನ್ಫೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಳಗಡೆ ಹೋಗ್ಬಿಟ್ಟು ಅದರದ್ದೇ ಒಂದು ನಮ್ಮ ಮೂಗಿನಲ್ಲಿಂದ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಶ್ವಾಸಕೋಶಕ್ಕೆ ಹರಡುತ್ತೆ. ಶ್ವಾಸಕೋಶದಲ್ಲಿ ನಾವೇನು ಮ್ಯಾಕ್ರೋಫೇಜಸ್ ಅಂತೀವಿ, ಅಲ್ಲಿ ಸೈಟೋಕಾನ್ ಸ್ಟಾರ್ಮ್ ಅಂತೀವಿ. ಮ್ಯಾಕ್ರೋಫೇಜಸ್ ನಮ್ಮ ರೋಗ ನಿರೋಧಕ ಏನು ಬರುತ್ತೋ ಅದು, ಆಮೇಲೆ ವೈರಾಣುದು
ಯುದ್ಧ ಥರ ಫೈಟ್ ಸ್ಟಾರ್ಟ್ ಆಗುತ್ತೆ. ಆ ಫೈಟಲ್ಲಿ ಏನಾಗುತ್ತೆ, ಬಡಪಾಯಿ ಬಂದ್ಬಿಟ್ಟು ನಮ್ಮ ಶ್ವಾಸಕೋಶ, ಸೊ ಅದಕ್ಕೆ ಅಫೆಕ್ಟ್ ಆಗುತ್ತೆ. ಈಗ ಏನು ಯಾವ ಟೈಮಲ್ಲಮ್ಮ ಅವ್ರಿಗೆ ನೀವು ಅಡ್ಮಿಟ್ ಮಾಡಿದ್ದು, ಎಷ್ಟನೇ ದಿನ ಆಯ್ತಮ್ಮ? 8th ಡೇ ಐ ಥಿಂಕ್ ಅಲ್ವಾ ಮೇಡಮ್? ಯೂಶಲಿ ಇದು ಫಸ್ಟ್ 5 ಡೇಸಲ್ಲಿ ನಾವೇನಂತೀವಿ, ಇನ್ನು ಬಾಡಿ ಒಳಗಡೆ ಜಸ್ಟ್ ಅವಾಗ ತಾನೇ ಹೋಗಿದೆ, ಅದು ಮಲ್ಟಿಪ್ಲೈ ಆಗೋಕ್ಕೆ ಟೈಮ್ ಬೇಕು ವೈರಸ್ಗೆ, ಇಟ್ ವಿಲ್ ಟೇಕ್ ಟೈಮ್. 5 ಡೇಸ್ ಆದಮೇಲೆ ಅದು ಯಾವಾಗ ಶ್ವಾಸಕೋಶಕ್ಕೆ ಇದಾಗುತ್ತೆ, ದಟ್ ಈಸ್ ದ ಟೈಮ್ ಎಕ್ಸಾಕ್ಟ್ಲಿ. ಅದು ಏನಂತಾರೆ, ಆ ಟೈಮ್ ಗ್ಯಾಪ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಗೋಲ್ಡನ್ ಪೀರಿಯಡ್ ಅಂತೀವಿ ನಾವು. 5th to 7th ಅಥವಾ 5th to 8 ಡೇ, ಅದು ದಟ್ ಈಸ್ ಅ ಗೋಲ್ಡನ್ ಪೀರಿಯಡ್. ಆ ಟೈಮಲ್ಲಿ ನೀವು ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪೇಷಂಟ್ ಯೂಶಲಿ ಇದಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅಮ್ಮ ಬೇರೆ ಏನಾದರೂ ತೊಂದರೆ ಇದೆಯಮ್ಮ? ಡಯಾಬಿಟೀಸು, ಹೈಪರ್ ಟೆನ್ಷನ್ ಏನಾದರೂ? ಓಕೆ, ಧನ್ಯವಾದ ದೇವಿ ಅವರೇ ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಮತ್ತಷ್ಟು ಮಾತುಕತೆಯನ್ನು ನಾನು ನಿಮ್ಮೊಟ್ಟಿಗೆ ಮುಂದುವರಿಸ್ತೀನಿ, ಇನ್ನೊಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋದಿದೆ ನಿಮ್ಮ ಹತ್ರ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್.
ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಡಾಕ್ಟರ್, ಇನ್ನು ಸ್ಕ್ಯಾನ್ ಮಾಡಿಸಿದಾಗ ಸ್ಕೋರಿಂಗ್ ಅನ್ನ ಕೊಡ್ತೀರಿ ನೀವು. ಆ ಸ್ಕೋರಿಂಗ್ ನ ಮಹತ್ವ ಏನು, ಯಾವ ಆಧಾರದ ಮೇಲೆ ಸ್ಕೋರಿಂಗ್ ಅನ್ನ ಕೊಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಾಗಿದೆ. ಯಾವಾಗ ಈ ಕೋವಿಡ್ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟ್ ವೇವ್ ಆಲ್ಮೋಸ್ಟ್ ಲೈಕ್ ಜಾನ್ವರಿ 2020 ಕೋರ್ಯಾಟ್ಸ್ ಅಂತ ಒಂದು ಫಾರ್ಮ್ ಮಾಡಿದ್ದೀವಿ. ಅದೇನಂತಾರೆ ಕೋವಿಡ್ ರಿಪೋರ್ಟಿಂಗ್ ಡಾಟಾ ಸಿಸ್ಟಮ್. ಇದೇನಂತ, ಇದು ಕಾಮನ್ ಲ್ಯಾಂಗ್ವೇಜ್ ಅಂದರೆ ಬರೀ ರೇಡಿಯೋಲಜಿಸ್ಟ್ ಅಲ್ಲ, ಯಾವುದೇ ಫಿಸಿಷಿಯನ್ ಆಗಲಿ ಸರ್ಜನ್ ಆಗಲಿ ಜನಸಾಮಾನ್ಯ ಅರ್ಥ ಆಗಬೇಕು ಅಂತ ಒಂದು ಕಾಮನ್ ಲ್ಯಾಂಗ್ವೇಜ್. ನಾವು ಮುಂಚೆ ಇದನ್ನೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ಗೆ ಆಮೇಲೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ವಿ. ಸೊ ಅದೇ ಥರ ಇದನ್ನು ಕೋರ್ಯಾಟ್ಸ್ ಅಂತ ನಾವು ಫಾರ್ಮ್ ಮಾಡ್ಕೊಂಡ್ವಿ. ಒಂದು ಚೆಸ್ಟ್ ಇಮೇಜಿಂಗ್ ಕಮಿಷನ್ ಅವರು ಫಾರ್ಮ್ ಮಾಡಿದ್ದಾರೆ, ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಇದು. ಅದರಲ್ಲಿ ನಾವು ಕೋರ್ಯಾಟ್ಸ್ 1, 2, 3, 4, 5 ಅಂತ 6 ಅಂತ 6 ಇದು ಮಾಡ್ಕೊಂಡಿದ್ವಿ. ಕೋರ್ಯಾಟ್ಸ್ 1 ಅಂದರೆ ನಾರ್ಮಲ್, ಪೇಷಂಟ್ ಅಬ್ಸಲ್ಯೂಟ್ಲಿ ಶ್ವಾಸಕೋಶಕ್ಕೆ ಏನು ಇನ್ಫೆಕ್ಷನ್ ಆಗಿಲ್ಲ, ನಾರ್ಮಲ್ ಇದೆ. ಕೋರ್ಯಾಟ್ಸ್ 2 ಅಂದರೆ ಅಬ್ನಾರ್ಮಲಿಟೀಸ್ ಅದರ್ ದೆನ್ ಕೋವಿಡ್ ಅಂತೀವಿ. ಅಂದರೆ ಕೋವಿಡ್ ಬಿಟ್ಟು ಬೇರೆ ರೋಗ, TB ಇರ್ಬೋದು, ಬೇರೆ ನಿಮೋನಿಯಾ, ಬ್ಯಾಕ್ಟೀರಿಯಲ್ ನಿಮೋನಿಯಾ ಇರ್ಬೋದು, ಕೋವಿಡ್ ಬಿಟ್ಟು ಬೇರೆ ಏನು ರೋಗ ಇದ್ದರೂ ನಾವು ಅದನ್ನು ಕೋರ್ಯಾಟ್ಸ್ 2 ಅಂತೀವಿ. ಯಾಕಂದರೆ ಇದು ನಾವು ಈ ಥರ ಕೋರ್ಯಾಟ್ಸ್ ಅಂತ ಕೊಡೋದ್ರಿಂದ ಬೇರೆ ಯಾವ ರೆಫರಿಂಗ್ ಫಿಸಿಷಿಯನ್ ಇರ್ತಾರೆ ಅಥವಾ ಬೇರೆ ಯಾವ ಡಾಕ್ಟ್ರ್ ಕಳಿಸಿರ್ತಾರಲ್ಲ ಸಿಟಿಗೆ ಅವ್ರಿಗೆ ಅರ್ಥ ಆಗೋಕ್ಕೆ ಈಸಿ ಆಗುತ್ತೆ. ಇನ್ನು ಕೋರ್ಯಾಟ್ಸ್ 3 ಅಂದರೆ ಇನ್ಡಿಟರ್ಮಿನೇಟ್ ಫಾರ್ COVID-19 ಅಂದರೆ ಈ ಫೈಂಡಿಂಗ್ಸು ಕೋವಿಡಲ್ಲೂ ಬರ್ಬೋದು, ಬೇರೆ ಡಿಸೀಸಲ್ಲೂ ಬರ್ಬೋದು, ಅಂದರೆ ಹೇಳಕ್ಕೆ ಬರಲ್ಲ. ಆ ಟೈಮಲ್ಲಿ ನಾವು ಸ್ವಲ್ಪ ಜಾಗರೂಕ ಆಗಿರಬೇಕು. RT-PCR ಜೊತೆ ಕೋರಿಲೇಷನ್ ಮಾಡಬೇಕು, ಪೇಷಂಟ್ ಬ್ಲಡ್ ಇನ್ವೆಸ್ಟಿಗೇಷನ್ಸು, ಆಮೇಲೆ ಪೇಷಂಟ್ದು ಸಿಮ್ಟಮ್ಸ್ ಜೊತೆ ನಾವು ಅವಾಗ ಕೋರಿಲೇಟ್ ಮಾಡಬೇಕು. ಅವಾಗ ಎರಡರಲ್ಲಿ ಯಾವುದಾದ್ರು ಅಟ್ಲೀಸ್ಟ್ ಅವ್ರು ಮ್ಯಾಚ್ ಆಗ್ತಾಯಿದೆ ಅಂದರೆ ಡೆಫಿನೆಟ್ಲಿ ಕೋವಿಡ್ ಇರುತ್ತೆ. ಇನ್ನೊಂದು ಕೋರ್ಯಾಟ್ಸ್ 4 ಅಂತ ನೋಡ್ತೀವಿ, ಅದನ್ನು ಸಸ್ಪಿಷಿಯಸ್ ಫಾರ್ ಕೋವಿಡ್ ಅಂದರೆ ಇನ್ನು ಸ್ಟಾರ್ಟಿಂಗ್ ಹಂತದಲ್ಲಿದೆ ಕೋವಿಡ್. ನಮಗೇನು ಶ್ವಾಸಕೋಶದಲ್ಲಿ ಏನು ಇಮೇಜಿಂಗ್ ಫೈಂಡಿಂಗ್ಸ್ ಕಾಣಿಸುತ್ತಲ್ಲ, ಇದನ್ನು ನೋಡಿದ್ರೆ ನಮ್ಗೆ ಕೋವಿಡ್ ಅನಿಸ್ತಾ ಇದೆ, ಸಸ್ಪಿಷಿಯಸ್ ಕೊಡ್ತೀವಿ ನಾವು. ಇನ್ನೊಂದು ಕೋರ್ಯಾಟ್ಸ್ 5 ಅಂದರೆ ಆಲ್ಮೋಸ್ಟ್ ಲೈಕ್ ನಾವು 75 to 90% ವಿ ಆರ್ ಶೂರ್ ದಟ್ ಪೇಷಂಟ್ ಇಸ್ ಹ್ಯಾವಿಂಗ್ ಕೋವಿಡ್ ಆನ್ ಚೆಸ್ಟ್ ಎಕ್ಸ್ರೇ ಆಸ್ ವೆಲ್ ಆಸ್ CT ಕೋರ್ಯಾಟ್ 6 ಅಂದರೆ ಆಲ್ರೆಡಿ ಪೇಷಂಟ್ಗೆ RT-PCR ಆಗಿ ಪಾಸಿಟಿವ್ ಬಂದಿರುತ್ತೆ. ಸೊ ಈ ಥರ ನಾವು ಕೋರ್ಯಾಟ್ಸ್ 1 ಇಂದ ಕೋರ್ಯಾಟ್ 6 ತನಕ ಕೊಡ್ತೀವಿ. ಓಕೆ, ಇದು ಸ್ಕೋರಿಂಗ್ ಇದಾಯಿತು ಅಂತಂದರೆ, ಇನ್ನು ಮಕ್ಕಳಲ್ಲಿ ಕೂಡ ಈಗ ಥರ್ಡ್ ವೇವ್ ಅಂತ ಬಂದಾಗ ಮಕ್ಕಳಲ್ಲಿ ಕೂಡ ಕೋವಿಡ್ ಈಗ ಆಲ್ರೆಡಿ ಕಾಣಿಸ್ಕೊಂಡಿದೆ, ಬಟ್ ಥರ್ಡ್ ವೇವಲ್ಲಿ ಮಕ್ಕಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ನೋಡಬಹುದು ಸ್ಕ್ಯಾನಿಂಗ್ ಅನ್ನೋ ವಿಚಾರ? ಮಕ್ಕಳಿಗೆ ಏನಂತಂದರೆ ಇದೆಲ್ಲ ಇನ್ನೂ ಬೆಳೆಯೋ ವಯಸ್ಸಲ್ಲಿರೋದ್ರಿಂದ ಆದಷ್ಟು ರೇಡಿಯೇಷನ್ ಎಕ್ಸ್ಪೋಜರ್ ಕಡಿಮೆ ಇಡಬೇಕು ನಾವು. ಒಂದು CT ಸ್ಕ್ಯಾನ್ ಇಸ್ಕೊಳ್ತು ನಾವು ಆಲ್ಮೋಸ್ಟ್ 40 ಎಕ್ಸ್ರೇಸ್ ಅಂತ ಏನು ಅಂತೀವಲ್ವ. ಸೊ ನಾವು CT ಸ್ಕ್ಯಾನ್ನ ಯೋಚನೆ ಮಾಡಿ ಮಾಡಿಸ್ಬೇಕು ಮಕ್ಕಳಲ್ಲಿ. ಎಲ್ಲ ಮಕ್ಕಳಿಗೂ ಎಕ್ಸ್ರೇ ಬೇಕಾಗಿಲ್ಲ, ಎಲ್ಲ ಮಕ್ಕಳಿಗೂ ನಾವು CT ಸ್ಕ್ಯಾನ್ ಅವಶ್ಯಕತೆ ಇರಲ್ಲ. ಸೊ ಅದನ್ನು ಯೋಚನೆ ಮಾಡಿ ಮಾಡಿಸ್ಬೇಕು. ಯಾವಾಗ ಮಕ್ಕಳಿಗೆ ಈಗ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಇನ್ನೇಟ್ ಇಮ್ಯುನಿಟಿ ಅಂತ ಇರುತ್ತೆ, ಒಳಗಡೆನೇ ರೋಗ ನಿರೋಧಕ ಶಕ್ತಿ ಇರುತ್ತೆ ಇನ್ನು. ಸೊ ಅದರಿಂದ ಆದಷ್ಟು ಅವ್ರಿಗೆ ಏನಂತಾರೆ ತೊಂದರೆಗಳು ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ತುಂಬ ತೊಂದರೆ ಕಾಣಿಸ್ಕೊಂಡಿರೋ ಪೇಷಂಟಲ್ಲಿ ಯಾವಾಗ ಬ್ರೀತಿಂಗ್ ಡಿಫಿಕಲ್ಟಿ ಜಾಸ್ತಿ ಆಗುತ್ತೆ ಅವಾಗ ಸಿಂಪಲ್ ಎಕ್ಸ್ರೇ ಇಸ್ ಮೋರ್ ದೆನ್ ಸಫಿಷಿಯೆಂಟ್ ಅನ್ಸುತ್ತೆ. ಚೆಸ್ಟ್ ಎಕ್ಸ್ರೇನ ಯಾವಾಗ ಮಾಡಿಸ್ಬೇಕಾಗುತ್ತೆ? ಚೆಸ್ಟ್ ಎಕ್ಸ್ರೇನ ಎಗೇನು ನಾವು ಯೂಶಲಿ ನಮ್ಮ ಏನಂತಾರೆ ಸೊಸೈಟಿ ಆಫ್ ಚೆಸ್ಟ್ ಇಮೇಜಿಂಗ್ ಅವ್ರು ಕೊಡೋ ಗೈಡ್ಲೈನ್ಸ್ ಪ್ರಕಾರ ಚೆಸ್ಟ್ ಎಕ್ಸ್ರೇಗ ಮೈಲ್ಡ್ ಪೇಷಂಟ್ಸ್ ಸ್ಯಾಚುರೇಷನ್ ವೆಲ್ ಮೇಂಟೈನ್ ಮೋರ್ ದೆನ್ 95 ಅಂದರೆ ಬೇಸ್ ಲೈನ್ ಎಕ್ಸ್ರೇ ಅಂತ ಮಾಡಿಸ್ಕೊತೀವಿ. ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸ್ರೇ ಮಾಡಿಸ್ಕೊತೀವಿ, ಅದನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊತೀವಿ. ಓಕೆ, ಅದನ್ನು ಬೇಸ್ ಲೈನ್. ಅದಾದಮೇಲೆ ಅಟ್ ದ ಟೈಮ್ ಆಫ್ ಡಿಸ್ಚಾರ್ಜ್ ಎಕ್ಸ್ರೇ ಮಾಡಿಸ್ಕೋಬೇಕಷ್ಟೇ, ಮಿಡ್ಲಲ್ಲಿ ಏನು ಎಕ್ಸ್ರೇನೋ ಅವಶ್ಯಕತೆ ಇಲ್ಲ. ಇದು ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಪೇಷಂಟ್ಸ್ ಏನಿರುತ್ತೆ, ಈಗ ಸ್ಯಾಚುರೇಷನ್ ಕಡಿಮೆ ಇದೆ, ಪೇಷಂಟ್ಗೆ ಸಿಮ್ಟಮ್ಸ್ ಜಾಸ್ತಿ ಇದೆ ಅಂದಾಗ ಆ ಪೇಷಂಟ್ಗೆ ನಾವೇನು ಮಾಡ್ತೀವಿ, ಫಸ್ಟ್ ಬೇಸ್ ಲೈನ್ ಎಕ್ಸ್ರೇ ಮಾಡಿಸ್ತೀವಿ. 3 days ಅಬ್ಸರ್ವ್ ಮಾಡ್ತೀವಿ, ಸಿಮ್ಟಮ್ಸ್ ಕಡಿಮೆ ಆಗಿಲ್ಲ, ಹಂಗೆ ಇದೆ ಅಥವಾ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾಯಿಲ್ಲ, ಎವ್ರಿ 3 days ಯು ಕ್ಯಾನ್ ರಿಪೀಟ್ ಎಕ್ಸ್ರೇ. CT ರಿಪೀಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್, ಇವಾಗ ಕೋವಿಡ್ ಆಗಿರುತ್ತೆ, RT-PCR ಇಂದಾನೆ ಗೊತ್ತಾಗುತ್ತೆ ಕೋವಿಡ್ ಬಂದಿದೆ ಅಂತ ಹೇಳಿ. ಸೊ ಕೋವಿಡ್ ಪಾಸಿಟಿವ್ ಆಗಿ ಒಂದು ಪೇಷಂಟ್ ರಿಕವರ್ ಆದಮೇಲೆ, ಈಗ ರಿಕವರ್ ಆದಮೇಲೆ ಡಿಸ್ಚಾರ್ಜ್ ಆದಮೇಲೂ ಕೂಡ ಏನೋ ಒಂದು ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಥವಾ ಕೆಮ್ಮು, ಇದೀಗ ಒಬ್ಬರು ಪೇಷಂಟ್ ಹೇಳ್ತಾ ಇದ್ರು, ಸೊ ಕೆಮ್ಮು ಇರುತ್ತೆ ಆ ಥರ ಆದಾಗ ಆವಾಗಲೂ ಕೂಡ ಚೆಸ್ಟ್ ಎಕ್ಸ್ರೇಗೆ ಹೋಗಬೇಕಾದಂತ. ಈಗ ಕೋವಿಡ್ ಒನ್ಸ್ ರಿಕವರ್ ಆಗಿರುವಂಥ ಪೇಷಂಟ್ಸ್ ಯೂಶಲಿ ಹೇಳ್ತಾರೆ, ಸೊ ಅದು ಇನ್ಫೆಕ್ಷನ್ ಲೆವೆಲ್ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ನಿಮೋನಿಯಾ ಪರ್ಸೆಂಟ್ ನೋಡೋಕ್ಕೋಸ್ಕರ ಎಕ್ಸ್ರೇ ಮಾಡಿಸೋದು ಒಳ್ಳೆಯದು ಅಂತ ಆ ಥರ ಎಲ್ಲ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಏನಂತ ರೇಡಿಯೋಲಜಿಕಲ್ ರಿಕವರಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಪೇಷಂಟ್ಗೆ ಕ್ಲಿನಿಕಲಿ ಬೇಗ ಇಂಪ್ರೂವ್ ಆಗಿಬಿಡ್ತಾನೆ. ಈಗ ಅವ್ನಿಗೆ ಕೆಮ್ಮು ನೆಗಡಿ ಏನಿರುತ್ತೋ ಅದು ಬೇಗ ಹೋಗ್ಬಿಡುತ್ತೆ, ಬಟ್ ಅವ್ನ ಲಂಗ್ಗೆ ಏನು ಇದು ಹೊಡ್ತಾ ಬಿದ್ದಿರುತ್ತಲ್ಲ ಅದು ಸ್ವಲ್ಪ ರಿಕವರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ನೀವು ತಕ್ಷಣವೇ ಎಕ್ಸ್ರೇ ಮಾಡಿಸಿದ್ರೆ ನಿಮಗೆ ಹಳೆ ಏನು ಫೈಂಡಿಂಗ್ ಇತ್ತೋ ಅದೇ ಸಿಗುತ್ತೆ. ಸೊ ಅಟ್ಲೀಸ್ಟ್ ಒಂದು 21 days ಇಂದ 1 month ತನಕ ವೆಯ್ಟ್ ಮಾಡಿ ಎಕ್ಸ್ರೇ ಮಾಡಿದ್ರೆ ಬೆಟ್ರು. ಓಕೆ ಡಾಕ್ಟರ್, ಈಗ ನೀವು ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ, ಕೆಲವೊಂದು ಇಮೇಜಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸೊ ವೀಕ್ಷಕರಿಗೆ ಕೂಡ ತಿಳಿಸ್ತಾ ಹೋಗ್ಬೋದು ಅಂತ. ಸೊ ನಾವು ಜಸ್ಟ್ ಆ ಇಮೇಜನ್ನು ಪ್ಲೇ ಮಾಡ್ತಾ ಹೋಗ್ತೀನಿ, ನೀವು ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದರೆ ಸೊ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್
ಓಕೆ, ಮುಂದೆ ನೆಕ್ಸ್ಟ್ ಇದು ಬೇಸಿಕಲಿ ನಾವು ಈ 3 ಮಾಡಾಲಿಟಿನ ಯೂಸ್ ಮಾಡ್ತೀವಿ ರೇಡಿಯಾಲಜಿಯಲ್ಲಿ. ಒಂದು ಚೆಸ್ಟ್ ಎಕ್ಸ್ರೇ, ಇನ್ನೊಂದು HRCT ಅಂದರೆ ಹೈ ರೆಸಲ್ಯೂಷನ್ ಕಂಪ್ಯೂಟೆಡ್ ಟೊಮೊಗ್ರಫಿ, ಸೋನೋಗ್ರಫಿ ಅಂದರೆ ಅಲ್ಟ್ರಾಸೌಂಡ್. ಈ 3 ಏನಂತಾರೆ ಇಮೇಜಿಂಗ್ ಮಾಡಾಲಿಟಿನ ನಾವು ರೇಡಿಯಾಲಜಿಯಲ್ಲಿ ಕೋವಿಡ್ ಪೇಷಂಟ್ ಎಲ್ಲ ಪೇಷಂಟ್ಸ್ ಯೂಸ್ ಮಾಡ್ತೀವಿ. ಬೇಸಿಕಲಿ ಕೋವಿಡಲ್ಲಿ ಈ 3 ತುಂಬ ಯೂಸ್ ಮಾಡಿ. ಈಗ ಏನು ಬ್ಲ್ಯಾಕ್ ಫಂಗಸ್ ಅಂತ ಬಂತಲ್ಲ, ಅವಾಗಿಂದ ಸ್ವಲ್ಪ MRI ಬಂದಿದೆ, MRI ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಾಂದರೆ ಬೇಸಿಕಲಿ 3 ಇನ್ವೆಸ್ಟಿಗೇಷನ್ಸಲ್ಲಿ ನಾವು ಯೂಶಲಿ ಕೋವಿಡ್ ಪೇಷಂಟ್ಸ್ನ ಪತ್ತೆ ಹಚ್ಚೋಕ್ಕೆ, ಫಾಲೋ ಅಪ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ತೀವಿ. ಈಗ ಬ್ಲ್ಯಾಕ್ ಫಂಗಸ್ ಅನ್ನ MRI ಮುಖಾಂತರ ಇದು ಮಾಡ್ಕೊಳ್ಬೇಕಾಗತ್ತಾ? ಬ್ಲ್ಯಾಕ್ ಫಂಗಸ್ಗೆ ಕ್ಲಿನಿಕಲ್ ಸಸ್ಪಿಷನ್ ಏನ್ಗೆ ಕಪ್ಪು ಇದು ಬರುತ್ತೆ ಮೂಗಲ್ಲಿ, ಆ ಟೈಮಲ್ಲಿ ನಾವು ಬ್ಲ್ಯಾಕ್ ಫಂಗಸ್ ಏನು ವಿಚಿತ್ರ ಅಂದರೆ ಅದು ಒಂದು ಕಡೆ ಉಳಿಯಲ್ಲ, ಅದು ತುಂಬ ಇನ್ವೇಡ್ ಮಾಡ್ತಾ ಹೋಗುತ್ತೆ. ಮೂಗಿಂದ ಸೈನಸಸ್ಗೆ ಹೋಗಿ, ಸೈನಸ್ಸಿಂದ ಕಣ್ಣಿಗೆ ಹೋಗಿ, ಬ್ರೈನ್ಗೆ ಹೋಗೋದು. ಸೊ ಅದನ್ನು ನಾವು ಒಳಗಡೆ ಅದು ಕ್ಲಿನಿಕಲಾಗಿ ಗೊತ್ತಾಗಲ್ಲ. ಸೊ ಆವಾಗ CT MRI ಎರಡೂ ಬೇಕಾಗುತ್ತೆ. ಯೂಶಲಿ ನಾವು ಎರಡೂ ಕೋರ್ಲೇಟ್ ಮಾಡಿಸ್ಕೊಂಡು ರಿಪೋರ್ಟ್ ಕೊಡ್ತೀವಿ. ನೆಕ್ಸ್ಟ್ ಓಕೆ, ಇನ್ನು ಬ್ಲ್ಯಾಕ್ ಫಂಗಸ್ ವಿಚಾರದಲ್ಲಿ ಸರ್ ರೇಡಿಯಾಲಜಿ ಯಾವ ಪಾತ್ರವನ್ನು ವಹಿಸುತ್ತೆ? ಇದು ಅದಕ್ಕಿಂತ ಮುಂಚೆ ಇದು ಬೇಸಿಕಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಈಗ ರ್ಯಾಪಿಡ್ ಆಂಟಿಜೆನ್ ನೆಗೆಟಿವ್ ಬಂದ ತಕ್ಷಣ ಪೇಷಂಟ್ ಈಸ್ ನಾಟ್ ಏನಂತಾರೆ ಕೋವಿಡ್ ಇಲ್ಲ ಅಂತ ಅರ್ಥ ಅಲ್ಲ. ಇಟ್ಸ್ ನಾಟ್ ಲೈಕ್ ಇದು ಆಂಟಿಜೆನ್ ಪಾಸಿಟಿವ್ ಅಂದರೆ ಕೋವಿಡ್ ಇದೆ ಅಂತ, ನೆಗೆಟಿವ್ ಅಂದರೆ ಇಟ್ಸ್ ಫಾಲ್ಸ್ ನೆಗೆಟಿವ್ ಅಂದರೆ ಪೇಷಂಟ್ ಕೋವಿಡ್ ಇರ್ಬೋದು. ಆ ಟೈಮಲ್ಲಿ HRCT ಆಮೇಲೆ RT-PCR ಪಾತ್ರ ತುಂಬ ಇದೆ. ಓಕೆ, RT-PCR ಮಾಡಿಸ್ಬೇಕು. RT-PCR ಪಾಸಿಟಿವ್ ಅಂತಂದರೆ ಪೇಷಂಟ್ ಕೋವಿಡ್ ಅಂತಲೇ ಟ್ರೀಟ್ ಮಾಡಬೇಕು. RT-PCR ನೆಗೆಟಿವ್ ಇದ್ದರೆ ನಾನ್ ಕೋವಿಡ್ ಅಲ್ಲ, ಪೇಷಂಟ್ ಸಿಂಪ್ಟಮ್ಸ್ ಫಸ್ಟ್ ವೇವಲ್ಲಿ ಆದರೆ ನಾವು ನೆಗೆಟಿವ್ ಅಂತ ತಗೋಬೋದು, ಸೆಕೆಂಡ್ ವೇವ್ ನೆಗೆಟಿವ್ ಎಸಿಂಪ್ಟಮ್ಯಾಟಿಕ್ ಮತ್ತೆ ಮ್ಯೂಟೇಷನ್ಸ್ ಏನಾಗಿದೆ ಅಲ್ಲ, ಸೊ RT-PCR ನೆಗೆಟಿವ್ ಬಂದೇ ಬರುತ್ತೆ. ಸೊ ಆ ಟೈಮಲ್ಲಿ ನಾವು ಅದನ್ನು CT ಮಾಡಿಸ್ಕೊಂಡು ಪೇಷಂಟ್ ಸಿಂಪ್ಟಮ್ಸ್ ಪ್ರಕಾರ CT ಮಾಡಿಸ್ಬೇಕು. ನಾನು ಮುಂಚೆ ಅದನ್ನೇ ಹೇಳಿದೆ, RT-PCR ನೆಗೆಟಿವ್ ಬಂದಿದೆ ಅಂತ ಹೇಳ್ಬಿಟ್ಟು ಹೋಗಿ CT ಮಾಡಿಸಲ್ಲ. ಆ ಪೇಷಂಟ್ಗೆ ಕ್ಲಿನಿಕಲ್ ಸಸ್ಪೆಕ್ಟ್ ಮಾಡ್ತಾರೆ, ಕ್ಲಿನಿಷಿಯನ್ಗೆ ಅರ್ಥ ಮಾಡ್ಕೊಂಡು ಲೈಕ್ ಕೆಮ್ಮು, ಉಪ್ಸ, ಆಯಾಸ ಅವೆಲ್ಲ ತುಂಬಾ ಜಾಸ್ತಿ ಇದೆ, ಪ್ರಪೋರ್ಷನ್ ಟು ದ ಇದಿದೆ. ಸೊ ಆ ಟೈಮಲ್ಲಿ CT ಮಾಡಿಸ್ಬೇಕಾಗುತ್ತೆ. ಆಯಿತಾ? ಬ್ಲ್ಯಾಕ್ ಫಂಗಸ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಬ್ಲ್ಯಾಕ್ ಫಂಗಸಲ್ಲಿ ಬೇಸಿಕಲಿ ಏನಾಗುತ್ತೆ, ಇದೇನು ಸೈನಸಸ್ ಅಂತೀವಿ, ಪ್ಯಾರಾನೇಸಲ್ಲಿ ಅದರಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ. 2 ಮ್ಯಾಕ್ಸಿಲರಿ, 2 ಫ್ರಾಂಟಲ್ ಎಥಮಾಯ್ಡ್ ಸೈನಸ್. ಇದರಲ್ಲಿ ನಾರ್ಮಲ್ ಆಗಿ ಇದಿರುತ್ತೆ. ಅದು ಬ್ಲ್ಯಾಕ್ ಫಂಗಸ್ ಶೀಲೇಂದ್ರ ಏನಂತೀವಿ, ಮ್ಯೂಕಾರ್ ಅಂತೀವಿ. ಅದು ನಾರ್ಮಲ್ ಆಗಿರುತ್ತೆ, ನಾರ್ಮಲ್ ಆಗಿ ಇದ್ದೇ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅದು ಯಾವಾಗ ಇಮ್ನೋ ಕಾಂಪ್ರಮೈಸ್ ಆಗ್ತಾರೆ, ಡಯಾಬಿಟಿಕ್ಸು, ಕ್ಯಾನ್ಸರ್ ಪೇಷಂಟ್ಸು, HIV ಪೇಷಂಟ್ಸು, ಅಬ್ನಾರ್ಮಲ್ ಆಗಿ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಪಾಡ್ಗದೆ. ಸೊ ಓಕೆ ಡಾಕ್ಟರ್, ನಾರ್ಮಲ್ ಲಂಗ್ಸ್ಗೂ ಇನ್ಫೆಕ್ಟೆಡ್ ಲಂಗ್ಸ್ಗೂ ಏನು ಡಿಫ್ರೆನ್ಸ್? ಯಾವ ಈ ಥರ ಇದು ನೋಡಿ, ಇದು ಚೆಸ್ಟ್ ಕೋವಿಡಲ್ಲಿ ನಾವು ತೊಗೊಂಡಿರೋ ಎಕ್ಸ್ರೇ ಯೂಶಲಿ ಎರಡು ಏನಂತ ನಾವು ಸಣ್ಣ ವೈಟ್ ಪ್ಯಾಚಸ್ ಕಾಣಿಸ್ತಾ ಇದೆಯಲ್ಲ, ಆ ಸಣ್ಣ ವೈಟ್ ಪ್ಯಾಚಸ್ ಸ್ಮಾಲ್ ಏನು ನಿಮೋನಿಯಾ ಅಂತ ನೀವೇನು ಕರಿತೀರ ನಮ್ಮ ಲ್ಯಾಂಗ್ವೇಜಲ್ಲಿ, ನಾವು ಕನ್ಸಾಲ್ಟೇಷನ್ ಅಂತೀವಿ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ. ಆಯಿತಾ? ಆ ಸಣ್ಣ ಪ್ಯಾಚಿ ಕನ್ಸಾಲ್ಟೇಷನ್ಸ್ ಇದೆಯಲ್ಲ ಅವೆಲ್ಲ ವೈಟ್ ಪ್ಯಾಚಸ್ ಆಗುತ್ತೆ. ಸೊ ಅದು ಈಗ ಈ ಪೇಷಂಟ್ ಮೈಲ್ಡ್ ಅಂದರೆ ಆಲ್ಮೋಸ್ಟ್ ಮಾಡ್ರೇಟ್ ಪೇಷಂಟ್. ನಾವೀಗ ಏನು ಕಪ್ಪು ಕಾಣಿಸ್ತದೆ ಅಲ್ಲ ನಾರ್ಮಲ್ ಲಂಗ್, ಯೂಶಲಿ ನಮ್ದು 2 ಲಂಗು ಫುಲ್ ಕಪ್ಪು ಕಾಣಿಸ್ಬೇಕು. ಆ ಮಿಡ್ಲಲ್ಲಿ ನಾವು ಏನು ಪ್ಯಾಚಸ್ ನೋಡ್ತಾ ಇದ್ದೀವಲ್ಲ ಅವೆಲ್ಲ ಫೋಕಲ್ ಕನ್ಸಾಲ್ಟೇಷನ್ಸ್ ಅಂತೀವಿ. ಸೊ ಕೋವಿಡ್ ಪೇಷಂಟ್ಸಲ್ಲಿ ಅದರಲ್ಲಿ 4 ಫೇಸಸ್ ಇರುತ್ತೆ. ಫಸ್ಟು ಗ್ರೌಂಡ್ ಗ್ಲಾಸ್ ಅಪಾಸಿಟೀಸ್, ಅದು ದಿನ ಪ್ರೋಗ್ರೆಸ್ ಆಗಿ ಕೊನೆಗೆ ನಿಮೋನಿಯಾ ಪ್ಯಾಚಸ್ ಆಗುತ್ತೆ. ಸೊ ಇದೇನು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಸಣ್ಣ ನಿಮೋನಿಯಾ ಪ್ಯಾಚಸ್. ಸೊ ಇದನ್ನು ಪತ್ತೆ ಹಚ್ಚಬೇಕು ಅಂದರೆ ನೀವು ಎಕ್ಸ್ರೇ ಮಾಡಿಸ್ಲೇಬೇಕು, ಬೇರೆ ವಿಧಿನೇ ಇಲ್ಲ ನಮ್ಗೆ. ಸೊ ಇದನ್ನ ಈ ಎಕ್ಸ್ರೇಲ್ ಕಾಣಿಸಿದ ಮೇಲೆ CT ಸ್ಕ್ಯಾನ್ ಅವಶ್ಯಕತೆ ಇರಲ್ಲ. ಅವಶ್ಯಕತೆ ತುಂಬ ಮಂದಿಗೆ ಅವಶ್ಯಕತೆ ಇರಲ್ಲ. ಈಗ ಈ 2 ಎಕ್ಸ್ರೇಲಿ ನಾನು ಏನಂತೀವಿ ಅಂದರೆ ಪೇಷಂಟ್ ಮೈಲ್ಡ್ ಮಾಡ್ರೇಟ್ ಹೆಂಗೆ ಕಾಣಿಸುತ್ತೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ನೀವು ಒಂದು ಕಡೆ ಏನು ರೈಟ್ ಲಂಗಲ್ಲಿ ಫುಲ್ ಪ್ಯಾಚಸ್ ಇದೆ, ಆಯಿತಾ, ಇನ್ನೊಂದು ಕಡೆನೂ ಇದೆ. ಸೊ ಇದು ಮೈಲ್ಡ್ ಮಾಡ್ರೇಟ್ ಕೇಸಸ್ಗೆ ನಮ್ಗೆ ಈಸಿ ಆಗುತ್ತೆ, ಎಲ್ಲದಕ್ಕೂ ನಮ್ಗೆ CT ಸ್ಕ್ಯಾನ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಓಕೆ, ಆ್ಯಂಡ್ ಈಗ ಇನ್ಫೆಕ್ಷನ್ ಲೆವೆಲ್ ಎಷ್ಟು ಪರ್ಸೆಂಟಿಂದ ಎಷ್ಟು ಪರ್ಸೆಂಟ್ ಇದ್ದರೆ ವ್ಯಕ್ತಿಯ ಒಂದು ಸರ್ವೈವಲ್ ಮಟ್ಟ ಜಾಸ್ತಿ ಇರುತ್ತೆ? ಮೇಡಮ್ ಇದು ತುಂಬ ಟಫ್ ಕ್ವಶನ್ ಆಗುತ್ತೆ. ಯಾಕಂದರೆ ಕೆಲವ್ರಿಗೆ CT ಸ್ಕೋರಿಂಗ್ ನೋಡಿ, ಈ ಲಾಸ್ಟ್ ಎಕ್ಸ್ರೇಲಿ ಏನು ಕಾಣಿಸ್ತದೆ ನಾವು ಸಿವಿಯರ್ ಅಂತದೆ. ಸಿವಿಯರಲ್ಲಿ ಪೇಷಂಟ್ಗೆ ಮಿನಿಮಮ್ ಅಂದರೆ 15 ಲೀಟರ್ ಆಕ್ಸಿಜನ್ ಕೊಡಬೇಕು, ಸ್ಯಾಚುರೇಷನ್ ತುಂಬ ಕಡಿಮೆ ಇರುತ್ತೆ. ಈಗ ಮೈಲ್ಡ್ ಎಕ್ಸ್ರೇಲ್ ನೋಡಿ 2 ಲಂಗು ಕಪ್ಪು ಕಾಣಿಸ್ತಾ ಇದೆ, ಮಾಡ್ರೇಟಲ್ಲಿ ಸ್ವಲ್ಪ ಅಷ್ಟೇ ಬಿಳಿ ಪ್ಯಾಚಸ್ ಕಾಣಿಸ್ತಾ ಇದೆ. ಆಯಿತಾ? ನಾನು ಎಷ್ಟೊಂದು ಸಲ ಪೇಷಂಟ್ಸ್ ನೋಡಿದ್ದೀನಿ ಸ್ಕೋರ್ 19/25 ಅಂತ ಕೊಡ್ತೀವಿ, ಅಂದರೆ ಆಲ್ಮೋಸ್ಟ್ 80% ಲಂಗ್ ಇಂಪ್ರೂವ್ ಆಗಿದೆ, ಲಂಗ್ ಅಫೆಕ್ಟ್ ಆಗಿದೆ, ಅವ್ರು ನಾರ್ಮಲ್ ಆಗಿ ಆಚೆ ಬಂದಿದ್ದಾರೆ. ಕೆಲವರು 13-12 ಇರೋ ಸ್ಕೋರ್ ಇರೋರು ಲೈಕ್ ಏನಂತಾರೆ ತುಂಬ ಪ್ರೋಗ್ರೆಸ್ ಆಗಿ ಡೆತ್ ಆಗಿದೆ. ಸೊ ಈ ಕೋವಿಡಲ್ಲಿ ಹೇಳಕ್ಕಾಗಲ್ಲ. Basically it depends on their immunity level, comorbidity and how they respond to the treatment. Most of them recover. Mild moderate cases ನಾವು ನೋಡಿದೀವೆಲ್ಲ ಹೋಮ್ ಐಸೋಲೇಷನ್ ಅಲ್ಲಿ ರಿಕವರ್ ಆಗಿದೆ.
ಇದರಲ್ಲಿ ನಾವು ಚೆಸ್ಟ್ ಗ್ರೇಡಿಂಗ್ ಕೊಡ್ತೀವಿ, ಚೆಸ್ಟ್ ಎಕ್ಸ್ರೇ ಗ್ರೇಡಿಂಗ್ ಅಂತ. ಓಕೆ. ಈಗ 0 ಅಂತಂದರೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ. ಈಗ ಫಸ್ಟ್ ಎಕ್ಸ್ರೇ ನಮ್ಗೆ ಕಾಣಿಸ್ತದೆ, ಸ್ವಲ್ಪ ಪ್ಯಾಚ್ ಕಾಣಿಸ್ತದೆ ರೈಟ್ ಕಲರ್. ಸೊ ಅದು ಲೆಸ್ ದೆನ್ 25%. ಆ 2 ಲಂಗ್ ನಾವು 100% ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಲೆಸ್ ದೆನ್ 25% ಇದೆ. ಸೊ ಅದನ್ನು ನಾವು ಗ್ರೇಡ್ 1 ಅಂತ ಕೊಡ್ತೀವಿ. ಇನ್ನು ಕೆಳಗಡೆಯಲ್ಲಿ ಕೆಳಗಡೆ ಲೆಫ್ಟ್ ಎಕ್ಸ್ರೇಲಿ 25 to 50%, ಆ ಕಡೆ ಈ ಕಡೆ ಸ್ವಲ್ಪ. ಲಾಸ್ಟ್ ಎಕ್ಸ್ರೇಲಿ ಏನು ನೋಡ್ತೀವಿ, ಮೋರ್ ದೆನ್ 75% ಇನ್ವಾಲ್ವ್ಮೆಂಟ್ ಇದೆ. ಸೊ ನಾವು ಈಚ್ ಲಂಗ್ನ ನಮಗೆ 2 ಶ್ವಾಸಕೋಶ 2 ಲಂಗ್ಸ್ ಇರುತ್ತಲ್ಲ, ರೈಟ್ ಆ್ಯಂಡ್ ಲೆಫ್ಟ್, ಅದನ್ನು ಈಚ್ನ ಡಿವೈಡ್ ಮಾಡ್ಕೊತೀವಿ ನಾವು. ಅಂದರೆ ಸಬ್ಜೆಕ್ಟಿವ್ ಆಗಿ ಡಿವೈಡ್ ಮಾಡಿಬಿಟ್ಟು ಪರ್ಸೆಂಟೇಜ್ ಕೊಟ್ಕೊತೀವಿ, ಎಷ್ಟು ಪರ್ಸೆಂಟ್ ಇನ್ವಾಲ್ವ್ ಇದೆ. ಅದು ಚೆಸ್ಟ್ ಎಕ್ಸ್ರೇ ಗ್ರೇಡಿಂಗ್ ಆಯಿತಾ. ಓಕೆ ಸರಿ. ಇದು ನಾವು ನಾರ್ಮಲ್ CT ಸ್ಕ್ಯಾನ್ ಮಾಡೋದು ಹಿಂಗೆ ಪೇಷಂಟ್ಗೆ. ಇಟ್ಸ್ ಎ ಮಿಷಿನ್ ಇರುತ್ತೆ, ವೈಟ್ ಬೋರ್ ಇರುತ್ತೆ. ಪೇಷಂಟ್ಗೆ ಮ್ಯಾಕ್ಸಿಮಮ್ ಅರೌಂಡ್ 15 seconds ತೊಗೊಳುತ್ತೆ. ದಟ್ ಇಸ್ ಫಾಸ್ಟರ್ ದೆನ್ RT-PCR. RT-PCR ವಿಲ್ ಟೇಕ್ 3 days ಮ್ಯಾಕ್ಸ್. ಓಕೆ. 2 to 3 days. ಇವಾಗಂತೂ ವೇಟಿಂಗ್ ಪೀರಿಯಡ್ ಲಾಸ್ಟ್ ಇದ್ದಾಗ 2 days ಮಿನಿಮಮ್ ಬೇಕಿತ್ತು. ಇದು 15 ನಿಮಿಷದಲ್ಲಿ ಗೊತ್ತಾಗುತ್ತೆ. ಇದು ನಮ್ಮ ನಾರ್ಮಲ್ ಏನು CT ಸ್ಕ್ಯಾನ್ ಮಾಡಿದಾಗ ನಮ್ಮ ಲಂಗ್ಸ್ ಹಿಂಗೆ ಕಾಣುತ್ತೆ, ಕಪ್ಪಗಿರೋದು ನಮ್ಮ ನಾರ್ಮಲ್ ಲಂಗ್ಸ್. ಓಕೆ ಆಯಿತಾ. ಅದೇನು ನಮಗೆ ಆರೋ ಮಾರ್ಕ್ ಮಾಡಿದ್ದೀನಲ್ಲ, ಪ್ಯಾಚಸ್ ಅಂತೀವಲ್ಲ, ಇದನ್ನು ಗ್ರೌಂಡ್ ಗ್ಲಾಸ್ ಒಪೆಸಿಟೀಸ್ ಅಂತೀವಿ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ. ಏನಂತಾರೆ, ಗಾಜ್ ಪೀಸ್ನ ಹೊಡೆದ್ಬಿಟ್ಟು ನೀವು ಇದು ಅದು ಹೆಂಗೆ ಕಾಣಿಸುತ್ತಲ್ಲ ಆ ಥರ ಕಾಣಿಸುತ್ತೆ, ಅದನ್ನು ಗ್ರೌಂಡ್ ಗ್ಲಾಸ್ ಒಪೆಸಿಟೀಸ್ ಅಂತೀವಿ. ಸೊ ಕೋವಿಡಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಕಾಣಿಸೋದೇ ಇದು ಇನ್ಫೆಕ್ಷನ್ ಆದಾಗ. ಆಲ್ಮೋಸ್ಟ್ ಲೈಕ್ ಇದು 5 days ಒಳಗಡೆ ಇದೇ ಫಸ್ಟ್ ಕಾಣಿಸೋದು ಆಯಿತಾ. ನಾವು ಒಂದು ಆಲ್ಮೋಸ್ಟ್ HRCT ಆಮೇಲೆ RT-PCR ಯಾವ್ದು ಗೋಲ್ಡ್ ಸ್ಟ್ಯಾಂಡರ್ಡು ಅಂತ ಸ್ಟಡಿ ನಡೆಸಿದಾಗ ಸೆನ್ಸಿಟಿವಿಟಿ ವೈಸು HRCT ಚೆನ್ನಾಗಿದೆ, ಬಟ್ ನಾಟ್ ಸ್ಪೆಸಿಫಿಕ್ ಅಂತ. ಯಾಕಂದರೆ HRCTಯಲ್ಲಿ ನಾವೇನು ಕೋವಿಡ್ ಅಂತೀವಿ ಅದು ಬೇರೆ ಡಿಸೀಸಸ್ಸಲ್ಲೂ ಕಾಣಿಸುತ್ತೆ ಸೇಮ್ ಪಿಕ್ಚರ್. ವಿ ಕಾಂಟ್ ಲೈಕ್ ಎಕ್ಸಾಕ್ಟ್ಲಿ ಸೇ ಇದು ಕೋವಿಡ್ ಪಿಕ್ಚರೇ ಅಂತ. ಬಟ್ ಸೆಕೆಂಡ್ ವೇವಲ್ಲಿ ನಮ್ಗೆ ಹೇಳೋಕ್ಕಾಯ್ತದು, ಹೌದು, ಯಾಕಂದರೆ ಆಲ್ಮೋಸ್ಟ್ ಎಲ್ಲ HCT ಡಿಪೆಂಡೆಂಟ್ ಆಯಿತು. ಬಟ್ ಫಸ್ಟ್ ವೇವಲ್ಲಿ ನಾವು ಹೇಳೋಕ್ಕಾಗ್ತಾಯಿಲ್ಲ, ಯಾಕಂದರೆ ಎಷ್ಟೊಂದು ಡಿಸೀಸಸ್ ವಾಸ್ ಮಿಮಿಕಿಂಗ್ ಕೋವಿಡ್. So at the time RT-PCR was the gold standard. Now ivaga I can say it as actually CT is a gold standard, but still we'll have to rely on RT-PCR. Okay. ಮೈಸೂರಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಧು ಅಂತ ಹೇಳಿ. ಮಧು ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಕೊಡಿ ಮೇಡಮ್. ಹೇಳಿ ಮಧು ಅವರೇ. ಹೇಳಿ ಮಧು ಅವರೇ. ಸರ್ ಏನಿಲ್ಲ, ಪಾಸಿಟಿವ್ ಆಗಿ ಒಂದು 2 months ಆಗಿತ್ತು. 3-4 days ಕಳೆದ್ರೆ ಅದು 2 months ಆಗುತ್ತೆ. ಓಕೆ. ಆದ್ರೂ ತಲೆ ಒಂದ್ ಸ್ವಲ್ಪ ಗುಂಗಿ ಅಂದಂಗೆ ಸರ್, ಒಂದ್ ಸ್ವಲ್ಪ ತಲೆ ಬಾರದ ತರ. ಅದೇನ್ ಸರ್ ಈಗ ಆದ್ರೂ ಇಷ್ಟ ದಿನ ಆದ್ರೂ ಇನ್ನೂ ಕ್ಯೂರ್ ಆಗಿಲ್ವಲ್ಲ, ಹೆಂಗ್ ಕಾರಣ ಅಂತ ಕೇಳುವ. ಇದು ಪೋಸ್ಟ್ ಕೋವಿಡ್ ಏನಂತೀವಿ, ವೈರಲ್ ಇನ್ಫೆಕ್ಷನ್ಸ್ ಏನೇ ಆದರೂ, ನಿಮಗೆ ಡೆಂಗ್ಯೂ ಏನೇ ವೈರಲ್ ಇನ್ಫೆಕ್ಷನ್ ಆದರೂ ಆಲ್ಮೋಸ್ಟ್ 1 ತಿಂಗಳ ತನಕ ಏನಂತೀವಿ ವೀಕ್ನೆಸ್ ಅನ್ನೋದು ಇದ್ದೇ ಇರುತ್ತೆ ಆಯಿತಾ. ನಿಮಗೆ ಮೈಕೈ ಸುಸ್ತು ಅನ್ನೋದು, ತಲೆನೋವು ಅನ್ನೋದು ಇದ್ದೇ ಇರುತ್ತೆ. ಅದು ನಿಮ್ಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆಮೇಲೆ ಬೇರೆ ಅದ್ರ ಜೊತೆ ಬೇರೆ ಸಿಂಪ್ಟಮ್ಸ್ ಬರಲಿ, ಕೆಮ್ಮು ನೆಗಡಿ ಆ ಥರ ಏನಾದರೂ ಬಂತು ಅಂದರೆ ನೀವು ವರಿ ಮಾಡಬೇಕಾಗತ್ತೆ. ಆ ಥರ ಏನಿಲ್ಲ, ಒಂದು ಸ್ವಲ್ಪ ತಲೆ ಜಿಮ್ ಅನ್ನೋ ಥರ ಒಂದು ಸ್ವಲ್ಪ ಗುಂಗಿ ಅನ್ನುತ್ತೆ ಸರ್ ತಲೆಯಿಂದ. ಅದೇ ಇದು ಪೋಸ್ಟ್ ಸರ್, ಇದು 2 months ಆದ್ರೂ ಇದೇ ಥರ ಆಗ್ತಾ ಇತ್ತಲ್ಲ, ಅದಕ್ಕೋಸ್ಕರ ಗಾಬರಿ ಆದಷ್ಟು. ಅದೇ ನಿಮ್ಮ ನಿಯರೆಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಬೇಸಿಕ್ ಏನು ಅನಾಲ್ಜೆಸಿಕ್ಸ್ ಏನು ತಲೆನೋವಿಗೆ ನಾರ್ಮಲ್ ಮಾತ್ರೆ ಕೊಡ್ತಾರಲ್ಲ ಅದಷ್ಟೇ ಅವ್ರನ್ನ ಕನ್ಸಲ್ಟ್ ಮಾಡಿ ತಗೋಬೋದು. ಬಟ್ ಬೇರೆ ಏನೂ ಅವಶ್ಯಕತೆ ಇಲ್ಲ, ನೀವು ಎದುರೋ ಅವಶ್ಯಕತೆ ಇಲ್ಲ. ಈ ನಾರ್ಮಲ್ ಇದ್ದೇ ಇರುತ್ತೆ. ಲೈಕ್ ಪೋಸ್ಟ್ ಕೋವಿಡ್ ಅಟ್ಲೀಸ್ಟ್ 15 ಏನಂತಾರೆ 1 ತಿಂಗಳು 2 ತಿಂಗಳು ಡಿಪೆಂಡ್ಸ್ ಪೇಷಂಟ್ ಇಮ್ಯುನಿಟಿ ಲೆವೆಲ್ ಮೇಲೆ. ಸೊ ಅವ್ರಿಗೆ ಏನಂತಾರೆ ವೀಕ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಓಕೆ, ಥ್ಯಾಂಕ್ ಯು ಮಧು ಅವರೇ, ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಬಸವರಾಜ್ ಅಂತ ಹೇಳಿ ರಾಯಚೂರಿನಿಂದ ಕಾಲರ್ ರೆಡಿ ಇದ್ದಾರೆ. ಬಸವರಾಜ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್. ನಮಸ್ಕಾರ, ಹೇಳಿ ಬಸವರಾಜ್. ನಾನು ಕೋವಿಶೀಲ್ಡ್ ಫಸ್ಟ್ ಡೋಸ್ ಹಾಕ್ಸ್ಕೊಂಡು 4 days ಆಯ್ತು ಸರ್. ಓಕೆ. ಏನು ಪೇನ್ ಇಲ್ಲ, ಹೆಡ್ಡೇಕ್, ಜ್ವರ ಏನಿಲ್ಲ. ಅದಕ್ಕೆ ಒಂಥರ ಭಯ ಆಗಿದೆ, ಏನು ಆಗಿರ್ಬೋದು ಅಂತ. ಎಲ್ಲರೂ ನಾರ್ಮಲ್ ಆಗಿ ಜ್ವರ ಬಂದ್ರೆ ಎದುರ್ಕೊಂಡ್ರೆ ನೀವು ಜ್ವರ ಬಂದಿಲ್ಲ ಅಂತ ಎದುರ್ಕೊಂತೀರಾ? ಖುಷಿ ಪಡ್ಬೇಕಲ್ವಾ ಬಸವರಾಜ್ ಅವರೇ, ಜ್ವರ ಇಲ್ಲ ಏನಿಲ್ಲ ಆರಾಮಾಗಿದ್ದೀರಾ ಅಂತ. ನಮ್ಗೆಲ್ಲ ಜ್ವರ ಬಂದಿತ್ತಪ್ಪ. ಕೆಲವೊಬ್ರು ಭಯ ಹೋಗ್ತಾ ಇದಾರೆ, ಅದಕ್ಕೆ ಹೇಳೋದು. ಇಲ್ಲ, ಏನು ತೊಂದರೆ ಇಲ್ಲ. ಅದು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಎಲ್ಲರಿಗೂ ಜ್ವರ ಬರಬೇಕು. ಈಗ ನಾವೆಲ್ಲ ವ್ಯಾಕ್ಸಿನ್ ಸಣ್ಣ ಪುಟ್ಟ ಕೈ ನೋವು ಬರುತ್ತೆ ಅಷ್ಟೇ, ಕೆಲವ್ರಿಗೆ ಅದು ಬರಲ್ಲ. ಅದು ನಿಮ್ಮ ಏನಂತಾರೆ ರೋಗ ನಿರೋಧಕ ಶಕ್ತಿ ಅಥವಾ ನಿಮ್ಮ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ, ಇಮ್ಯುನಿಟಿ ಪವರ್ ಮೇಲೆ. ಸೊ ಅದರಿಂದ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಸವರಾಜ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ, ಪವರ್ ಟಿವಿಗೆ ಕರೆ ಮಾಡಿದಕ್ಕಾಗಿ. ನೋಡಿ, ಜನಗಳಿಗೆ ಭಯ ಅನ್ನುವಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆತಂಕ. ಕೆಲವರಿಗೆ ಜ್ವರ ಬಂದ್ಬಿಟ್ರೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಹುಷಾರಾಗಬೇಕಿತ್ತಲ್ಲ, ಇಲ್ಲ ಮತ್ತೆ ಕೋವಿಡ್ ಬಂದ್ಬಿಡ್ತಾ ಅನ್ನುವಂಥ ಭಯದಲ್ಲಿ ಎಷ್ಟೋ ಜನ ಇರ್ತಾರೆ. ಸೊ ವ್ಯಾಕ್ಸಿನ್ ತಗೊಂಡಾದ್ಮೇಲೂ ಕೂಡ ಕೋವಿಡ್ ಪಾಸಿಟಿವ್ ಆಗಿರೋರು ಬಹಳಷ್ಟು ಮಂದಿ ಇದ್ದಾರೆ. ಓನ್ಲಿ ದ ಥಿಂಗ್ ಇಸ್ ಸರ್ವೈವಲ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ವ್ಯಾಕ್ಸಿನ್ ಮೈನ್ ಅಡ್ವಾಂಟೇಜ್ ಅಂತ ಏನಂದರೆ ಅದು ಸಿವಿಯಾರಿಟಿ ತುಂಬ ಕಡಿಮೆ ಮಾಡಿ. ನಾವು ಆ್ಯಕ್ಚುಲಿ ಈಗ CT ಸ್ಕ್ಯಾನ್ ಮಾಡುವಾಗ ನಾವು ಹಾಸ್ಪಿಟ್ಲಲ್ಲಿ 1000 CT ನೋಡಿದ್ದೀವಿ ನಾವು. ಅದರಲ್ಲಿ ಆಲ್ಮೋಸ್ಟ್ ಒಂದು 200-300 ಜನ ವ್ಯಾಕ್ಸಿನೇಟೆಡ್ ಪೇಷಂಟ್ಸ್ ನೋಡಿದ್ದೀವಿ. ವ್ಯಾಕ್ಸಿನೇಟೆಡ್ ಪೇಷಂಟ್ಸ್ ಯಾಕಂದರೆ ನಮ್ಮ ಮೆಡಿಕಲ್ ಕಾಲೇಜ್ ನಮ್ಮ PGs ನೋಡ್ತೀವಿ ನಾವು, ಪೋಸ್ಟ್ ಗ್ರಾಜುಯೇಟ್ಸ್ ಅವ್ರು ತುಂಬ ಕೋವಿಡ್ ಪೇಷಂಟ್ಸಲ್ಲಿ ನಿಯರಾಗಿ ಕೆಲಸ ಮಾಡೋದು ಅವರೇ.
ಏನು ಕಿರಿಯ ವೈದ್ಯರು ಏನಿರ್ತಾರೆ ಅವರೇ ತುಂಬ ಹತ್ರ ಹೋಗಿ ಕೆಲಸ ಮಾಡೋದು. ಓಕೆ ಸರ್, ಬಳ್ಳಾರಿಯಿಂದ ಒಬ್ರು ಕಾಲರ್ ಹೇಳಿದ್ದಾರೆ, ಮಾತಾಡ್ತೀನಿ. ಆಶಾ ಅವರೇ ನಮಸ್ತೆ. ಹಲೋ. ಹಾ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಅವರೇ. ನನಗೆ ಅದು ಫಸ್ಟ್ ಡೋಸ್ ಇದೆಯಲ್ಲ ಮೇಡಮ್, ಹಾಕ್ಸ್ಬೇಕಾ ಬೇಡ ನನಗೆ ಡೌಟ್ ಇದೆ. ನಿಮ್ಮ ವಯಸ್ಸು ಎಷ್ಟು ಇವ್ರೆ? ನಂದು 62 ಐತೆ ಮೇಡಮ್. ನೀವು ಯಾಕೆ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೀರಾ? ಎಷ್ಟೊತ್ತಾಗಲೇ ನೀವು ಸೆಕೆಂಡ್ ಡೋಸ್ಗೆ ಹಾಕ್ಸ್ಕೊಂಡಿರ್ಬೇಕಾಗಿತ್ತು. ಯಾಕೆ, ಏನು ಪ್ರಾಬ್ಲಮ್ ಇಂದ ವೆಯ್ಟ್ ಮಾಡ್ತಾ ಇದ್ದೀರಾ? ಅದೇ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಹೆಡ್ಡು ತಿರುಗ್ತಿದೆ, ಅದಕ್ಕೆ ಟ್ಯಾಬ್ಲೆಟ್ಸ್ ತಗೊಂತ ಇದ್ದೀನಿ, BP ಟ್ಯಾಬ್ಲೆಟ್ಸ್ ತಗೊಂತ ಇದ್ದೀನಿ ಸರ್. ತೊಂದರೆ ಇಲ್ಲ. ಆ್ಯಕ್ಚುಲಿ ಈ ಪೇಷಂಟ್ಸ್ಗಂತಾನೆ ವ್ಯಾಕ್ಸಿನ್ ಕೊಟ್ಟಿರೋದು ಫಸ್ಟು. BP ಪೇಷಂಟ್ಸು ಏಜ್ 45 ಇಂದಾಗ ಕೋಮಾರ್ಬಿಡಿಟ್ಸ್ ಏನಂತೀವಿ, BP ಸಕ್ಕರೆ ಕಾಯಿಲೆ ಎಲ್ಲ ಇರುತ್ತಲ್ಲ, ಅಂಥವ್ರಿಗಂತಾನೆ ವ್ಯಾಕ್ಸಿನ್ ಬೇಗ ಕೊಟ್ಟಿರೋದಲ್ವಾ. ಸೊ ನೀವು ಲೇಟ್ ಮಾಡಬೇಡಿ, ಹಾಕ್ಸ್ಕೊಳ್ಳಿ, ತೊಂದರೆ ಏನಿಲ್ಲ. ಓಕೆ, ಧನ್ಯವಾದಗಳು ಭಾಷಾ ಅವರೇ. ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಯೋಗೇಶ್ ಅಂತ ಹೇಳಿ ಕಾಲರ್ ಹೇಳಿದ್ದಾರೆ. ಯೋಗೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ ಯೋಗೇಶ್, ಹೇಳಿ. ಸರ್, ನಾನು ಇದು ಮೊದಲನೇ ಡೋಸ್ ಇವತ್ತು ತಗೋಬೇಕು 4 o'clock. ಬಟ್ ಆಕ್ಚುಲಿ ನಮಗೆ ಸ್ವಲ್ಪ ಡಯಾಬಿಟಿಸು ಅದೆಲ್ಲ ಇದೆ, ಹಾಗಾಗಿ ತಗೊಳಕ್ಕೆ ಏನು ತೊಂದರೆ ಆಗಲ್ಲ ಅಂತ ಕೇಳಕ್ಕೋಸ್ಕರ. ತೊಂದರೆ ಇಲ್ಲ. ಆ್ಯಕ್ಚುಲಿ ನಿಮ್ಮಂಥವ್ರಿಗೆ ಎಲ್ಲ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, ವ್ಯಾಕ್ಸಿನ್ ಬಂದಿರೋದೇ ಫಸ್ಟ್ ನಿಮ್ಮಂಥವ್ರಿಗೆ. 45+ ಅಂತ ಗೌರ್ಮೆಂಟ್ ಮಾಡಿದ್ದೇನೆ ಕೇಳಿ. ಡಯಾಬಿಟೀಸು, ಹೈಪರ್ ಟೆನ್ಷನ್ ಎಲ್ಲ ಇರುತ್ತೆ. ಅದು ಬೇಸಿಕಲಿ ಈ ಡಿಸೀಸಸ್ಗೆ ಬೇಗ ಬರುತ್ತೆ ಕೋವಿಡ್. ಅದನ್ನು ತಡೆಗಟ್ಟಬೇಕು ಅಂತಲೇ ಗೌರ್ಮೆಂಟು, ಸರ್ಕಾರದವ್ರು ಇದು ಮಾಡಿರೋದು. ತೊಂದರೆ ಇಲ್ಲ, ಡಯಾಬಿಟೀಸ್ ತಗೋಬೇಕು ಅವರೇ, ನೀವೇ ಫಸ್ಟ್ ತಗೋಬೇಕು, ಏನು ತೊಂದರೆ ಇಲ್ಲ. ಏನು ಬಂದಿಲ್ಲ ಸರ್, ನಮ್ಮ ಮನೇಲಿ ಇದ್ದೀವಿ. ಬಟ್ ಏನು ಚೆಕಪ್ ಮಾಡಿಸಿದ್ವಿ, 2-3 ಸಲ ಕೋವಿಡ್ ಟೆಸ್ಟ್ ಮಾಡಿಸಿದ್ದೀನಿ. ಬಟ್ ಆಕ್ಚುಲಿ ನಮಗೆ ಅದೇನ ಏನಿಲ್ಲ. ಬಟ್ ಆದ್ರೂ ವ್ಯಾಕ್ಸಿನ್ ತಗೋಬೇಕು ಅಂತ ಹೇಳ್ತಾ ಇದಾರೆ, ಹಾಗಾಗಿ ತಗೊಳ್ಳೋದು ಏನು ಅಂತ. ಕೋವಿಡ್ ಬಂದಿರೋರು ವ್ಯಾಕ್ಸಿನ್ ತಗೋಬಾರ್ದು, ಕೋವಿಡ್ ಬರಬಾರ್ದು ಅಂತ ವ್ಯಾಕ್ಸಿನ್ ತಗೊಂತಾರೆ. ಅದರಿಂದ ನೀವು ವ್ಯಾಕ್ಸಿನ್ ತಗೊಳ್ಳೋದು ತುಂಬ ಒಳ್ಳೆಯದು. ಯೋಗೇಶ್ ಅವರೇ, ಫಸ್ಟ್ ಕಣ್ಣು ಮುಚ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಬನ್ನಿ, ಹೇಳ್ತೀನಿ, ತೊಂದರೆ ಏನಿಲ್ಲ. ಪ್ರತಿಯೊಬ್ರು ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕು ಯೋಗೇಶ್ ಅವರೇ. ಧೈರ್ಯ ಮಾಡಿ, ಧೈರ್ಯವಾಗಿ ಹೋಗಿ ವ್ಯಾಕ್ಸಿನ್ ತೆಗೆದುಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು ಯೋಗೇಶ್ ಅವರೇ, ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ವಿಜಯಪುರದಿಂದ ಒಬ್ರು ಗುರು ಅಂತ ಹೇಳಿ ಕಾಲರ್ ರೆಡಿ ಇದ್ದಾರೆ. ಗುರು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಹೇಳಿ ಗುರು ಅವರೇ. ನಾನು ಫಸ್ಟ್ ಡೋಸ್ ವ್ಯಾಕ್ಸಿನ್ ತಗೊಂಡಿದ್ದೆ ಸರ್. ತಗೊಂಡ ನಂತರ ಏನಾಯ್ತು, ನನಗೆ ಕೋವಿಡ್ ಪಾಸಿಟಿವ್ ಬಂತು. ಇವಾಗ ಸೆಕೆಂಡ್ ಡೋಸ್ ತಗೋಬೋದಾ? ಇಲ್ಲ 3 ತಿಂಗಳು ನೀವು ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ನಿಮ್ಮದ್ರಲ್ಲಿ ಏನಂತ ಆ್ಯಂಟಿಬಾಡೀಸ್, ಪ್ರತಿಕಾಯಗಳು ಏನಂತೀವಲ್ಲ, ಅದಿರುತ್ತೆ ಇನ್ನೂ 3 ತಿಂಗಳು, 3 ರಿಂದ 6 ತಿಂಗಳ ತನಕ. ಸೊ ನೀವು ವೆಯ್ಟ್ ಮಾಡ್ಬೋದು. ನೀವು ಈಗ ತಕ್ಷಣ ಸೆಕೆಂಡ್ ಡೋಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಒಂದು 60 days to 84 days ಏನಂತೀವಿ, ಆ ಟೈಮ್ ಗ್ಯಾಪ್ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಆಲ್ರೆಡಿ ನಿಮ್ಮದ್ರಲ್ಲಿ ಆ್ಯಂಟಿಬಾಡೀಸ್ ಇರುತ್ತೆ ಕೋವಿಡ್ ಪಾಸಿಟಿವ್ ಆಗಿರೋದ್ರಿಂದ. ಸೊ ನೀವು ಸೆಕೆಂಡ್ ಡೋಸ್ನ ವೆಯ್ಟ್ ಮಾಡಿ ತಗೋಬೇಕು ಇವರೇ. ಓಕೆ, ಥ್ಯಾಂಕ್ ಯು ಗುರು ಅವರೇ, ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಶೋಭಾ ಅಂತ ಹೇಳಿ ಚನ್ನರಾಯಪಟ್ಟಣದಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಶೋಭಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ಶೋಭಾ ಅವರೇ. ನಮಸ್ತೆ ಸರ್. ನಮ್ಗೆ ಪಾಸಿಟಿವ್ ಬಂದಿತ್ತು. ಹಲೋ, ಎಷ್ಟು ದಿನ ಆಯ್ತಮ್ಮ ಪಾಸಿಟಿವ್ ಬಂದು? ಎಲ್ಲ ಕ್ಲಿಯರ್ ಆಗಿದೆ, ಅಲ್ಲೇ 1.5 month ಆಗಿದೆ. ಸರಿ ಅಮ್ಮ. ಬಟ್ ಸೈನಸ್ ಇದ್ದವ್ರಿಗೆ ಬ್ಲಾಕ್ ಫಂಗಸ್ ಬರುತ್ತೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅದು ಎಲ್ಲರಿಗೂ ಬರಲ್ಲ ಅಮ್ಮ. ಅದು ಏನಂತೀವಿ, ಬ್ಲ್ಯಾಕ್ ಫಂಗಸ್ ಅನ್ನೋದು ಎಲ್ಲರಿಗೂ ಬರಲ್ಲಮ್ಮ. ತುಂಬ ಏನಂತಾರೆ, ಡಯಾಬಿಟೀಸ್ ಜಾಸ್ತಿ ಇರೋದು, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ಗೆ ಸ್ಟೀರಾಯ್ಡ್ಸ್ ಜಾಸ್ತಿ ಕೊಟ್ಟಾಗ ಆ ಥರ ಬರುತ್ತೆ ಅಂಥವ್ರಿಗೆ. ಆಮೇಲೆ ಕ್ಯಾನ್ಸರ್ ಇದ್ದವ್ರಿಗೆ ಅಂಥ ಪೇಷಂಟ್ಸ್ ಜಾಸ್ತಿ ಬರುತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಮ್ಮ. ಓಕೆ, ಧನ್ಯವಾದ ಶೋಭಾ ಅವರೇ, ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಸಾಕಷ್ಟು ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಏನು ಮಾಡಬೇಕು, ಯಾವ ರೀತಿ ಇದನ್ನ ಬಗ್ಗೆ ಒಂದು ರೇಡಿಯಾಲಜಿ ಯಾವ ಪಾತ್ರವನ್ನು ವಹಿಸುತ್ತೆ, ಏನು ಎತ್ತ ಅನ್ನುವಂಥ ವಿಚಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಹೇಳ್ತಾ ಇದ್ರಿ. ಸೊ ಇನ್ನೊಂದು ವಿಚಾರ ಅಂತ ಹೇಳಿದಾಗ, ಈ ಕೋವಿಡ್ ಬಂದ ಅಂಥ ಪೇಷಂಟ್ಸಲ್ಲಿ ಸೊ ಈಗ HRCT ಸ್ಕ್ಯಾನ್ ಮಾಡಿಸ್ಕೊಳ್ತೀವಿ ಅಂತ ಅಂದ್ಕೊಳ್ಳಿ. ಈಗ RT-PCR ಗೊತ್ತಾಗಿಲ್ಲ, ಸೊ HRCT ಸ್ಕ್ಯಾನನ್ನು ಮಾಡ್ತೀವಿ. ಅದು ಒಂದು ಹಂತ. ಸೊ ಇನ್ನು ಕೆಲವರು ಹೋಮ್ ಐಸೋಲೇಷನಲ್ಲಿ ಇರ್ತಾರೆ. RT-PCR ಪಾಸಿಟಿವ್ ಅಂತ ಬಂದಿರುತ್ತೆ, ಸೊ ಹೋಮ್ ಐಸೋಲೇಟ್ ಆಗಿರ್ತಾರೆ. ಸೊ ಒಂದು 4-5 ದಿನ ಕಳೆದ ಮೇಲೆ ಅವರಲ್ಲಿ ಬ್ರೀದಿಂಗ್ ಇಶ್ಯೂಸ್ ಆ ಥರ ಸ್ಟಾರ್ಟ್ ಆಗ್ತಾ ಹೋದರೆ ಯಾವ ಟೈಮಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬಹುದಾ ಅಥವಾ ಏನು ಮಾಡಬೇಕು ಆ ಟೈಮಲ್ಲಿ?
ಅದೇ ಯಾವಾಗ ಅವ್ರಿಗೆ ಸ್ಯಾಚುರೇಷನ್ ಡ್ರಾಪ್ 94% ಕಡಿಮೆ ಆಗುತ್ತೆ, ದಟ್ ಇಸ್ ಎಕ್ಸಾಕ್ಟ್ ಟೈಮ್ ದೇ ಹ್ಯಾವ್ ಟು ಗೆಟ್ ದ ಸಿಟಿ ಸ್ಕ್ಯಾನ್ ಡನ್. ಅದು ಹೆಂಗಂತಾರೆ ಆ ಟೈಮ್ ದಟ್ ಈಸ್ ಎ ಗೋಲ್ಡನ್ ಟೈಮ್. ಬಟ್ ಅಟ್ಲೀಸ್ಟ್ ಅವ್ರಿಗೆ 4-5 ಡೇಸ್ ಪಾಸ್ ಆಗಿರಬೇಕು. ಅಂದರೆ ಆ ಸಿಮ್ಟಮ್ಸ್ ಅವ್ರಿಗೇನು ಮೊದಲನೇ ದಿನ ಸಿಮ್ಟಮ್ ಬಂದಿರುತ್ತಲ್ಲ, ಅದಕ್ಕೆ ಅವ್ರ ಸಿಮ್ಟಮ್ ಬಂದಿದ್ದ ದಿನ ಕ್ಲೀನಾಗಿ ಗುರ್ತಿಟ್ಕೋಬೇಕು. ಈಗ ಫಸ್ಟ್ ಡೇ ನನಗೆ ಕಫ ಅಂತ ಕೆಮ್ಮು ಕಾಣಿಸ್ಕೊಂತು, ಆ ದಿನದಿಂದ 4 ದಿನ ಆದಮೇಲೂ ಕಡಿಮೆ ಆಗಿಲ್ಲ, ಹಂಗೆ ಉಳ್ಕೊಂಡಿದೆ, ಇನ್ನು ಜಾಸ್ತಿ ಆಗ್ತಾ ಹೋಗ್ತದೆ ಅಂತಂದರೆ ದಟ್ ಈಸ್ ದ ಟೈಮ್ ವೇರ್ ದೇ ಹ್ಯಾವ್ ಟು ಗೆಟ್ ದ ಸಿಟಿ. ಓಕೆ, ಚಿತ್ರದುರ್ಗದಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಗುರು ಅವರೇ. ಮೇಡಮ್ ಜೈನ್ ಅಂತ. ಜೈನ್ ಅಂತನಾ? ಹೌದು ಮೇಡಮ್. ಜೈನ್ ಅವರೇ ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ಹೇಳಿ ಜೈನ್. ನಮಸ್ತೆ ಸರ್. ಹೇಳಿ ಜೈನ್ ಅವರೇ. ಸರ್ ನಮ್ಮ ಸಿಸ್ಟರ್ ಈಗ ಕೋವಿಡ್ ಇದಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಸರ್. ಈಗ ಎಲ್ಲ ಗುಣವಾಗಿದ್ದಾರೆ, ಶನಿವಾರ ಡಿಸ್ಚಾರ್ಜ್ ಆಗ್ತಾರೆ. ಮತ್ತೆ ಈಗ ಅವರು ಡಿಸ್ಚಾರ್ಜ್ ಆದ ನಂತರ ಎಷ್ಟು ತಿಂಗಳಿಗೆ ಅವ್ರಿಗೆ ವ್ಯಾಕ್ಸಿನ್ ಹಾಕ್ಬೋದು ಸರ್? ಮಿನಿಮಮ್ 3 ಮಂತ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಜೈನ್ ಅವರೇ. ಅವ್ರಿಗೆ ಆಲ್ರೆಡಿ ಕೋವಿಡ್ ಇನ್ಫೆಕ್ಷನಿಂದ ಆ್ಯಂಟಿಬಾಡೀಸ್ ಏನು ಪ್ರತಿಕಾಯಗಳಂತೀವಲ್ಲ ರೋಗ ನಿರೋಧಕ, ಅದು ಆಲ್ರೆಡಿ ಇರುತ್ತೆ ಅವರು ಇದರಲ್ಲಿ ಬಾಡಿಯಲ್ಲಿ. ಸೊ 3 ಮಂತ್ಸ್ ವೆಯ್ಟ್ ಮಾಡಬೇಕು ಇವರೇ. ಸರಿ ಸರ್, ಅದು ತಿಳ್ಕೊಳ್ಳೋದಕ್ಕಾಗಿ ಸರ್ ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಜೈನ್ ಅವರೇ ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ದೇವಿ ಅಂತ ಹೇಳಿ ಬೆಂಗಳೂರಿಂದ ಒಬ್ರು ಕಾಲರ್ ನೀಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ದೇವಿ ಅವರೇ. ನಮ್ಮ ತಾಯಿಗೆ 87 ಇಯರ್ಸ್ ಸರ್. ನಮ್ಮ ತಾಯಿಗೆ ಅವ್ರಿಗೆ 23 ಇಯರ್ಸ್ ಬ್ಯಾಕ್ ಸ್ಟ್ರೋಕ್ ಹೊಡೆದಿದೆ. ಅವ್ರು ಇವಾಗ ಮನೇಲಿ ಇದ್ದಾರೆ. ಮಾಡಿ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಇದ್ವಿ. ಇಂಜೆಕ್ಷನ್ ಹಾಕಿಸ್ಬೋದಾ ಅಂತ. ಅವ್ರಿಗೆ ILD ಪ್ರಾಬ್ಲಮ್ ಇತ್ತು ಒಂದು 15 ಇಯರ್ಸ್ ಬ್ಯಾಕ್. ಇವಾಗ ಸರಿಯಾಗಿದ್ದಾರೆ. ಸಿಪ್ಯಾಪ್ ಮೆಷಿನ್ ಅಲ್ಲಿ ಇದ್ದಾರೆ ಅವರು ರಾತ್ರಿ ಹೊತ್ತು. ಅದರಿಂದ ಹಾಕಿಸ್ಬೋದಾ ಅಂತ ಕೇಳೋಣ ಅಂತ. ಆ್ಯಕ್ಚುಲಿ ಅದೇನು ಕಾಂಟ್ರಾ ಇಂಡಿಕೇಶನ್ ಅಲ್ಲ, ಹಾಕಿಸ್ಬೋದು. ವ್ಯಾಕ್ಸಿನೇಷನ್ ಹಾಕಿಸೋದ್ರಲ್ಲಿ ಏನು ತೊಂಬಲ್ಲ. ಆದರೆ ILD ಅಂತ ಇದ್ದೀರಲ್ಲ, ಅದು ILDಗೆ ಏನು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರಲ್ಲ, ಅದು ಕಂಟಿನ್ಯೂ ಅಲ್ಲಿ ಇದ್ದಾರಮ್ಮ ಇನ್ನೂ? ಇಲ್ಲ ಮ್ಯಾಮ್, ಇಲ್ಲ ಸರ್. ಅದು ಸ್ಟೆರಾಯ್ಡ್ಸ್ ಕೊಟ್ಟಿದ್ರು, ಅದು ಆಫ್ ಆಗ್ಬಿಟ್ಟಿದೆ. ಇವಾಗ ಕೊಡ್ಲಿಲ್ಲ. ಇವಾಗ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾರೆ ಆ ಇಂಜೆಕ್ಷನ್. ILDನ ಅವ್ರಿಗೆ ಯಾವ್ದಾದ್ರು ರೀಸೆಂಟ್ ಆಗಿ ಎಕ್ಸ್ರೇ ಅಥವಾ CT ಸ್ಕ್ಯಾನ್ ಏನಾದ್ರು ಮಾಡಿಸಿದ್ರಮ್ಮ? ILD ಯಾವ ಲೆವೆಲ್ ಅಲ್ಲಿ ಇದೆ ಅಂತ? ಇಲ್ಲ ಸರ್, ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಅವ್ರ ಸ್ಯಾಚುರೇಷನ್ 97-96 ಇರುತ್ತೆ. ಅಲ್ಲಮ್ಮ, ಅದಲ್ಲ ILD ಅಂದ್ರಲ್ಲ, ILDದು ಈಗ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಏನಾದ್ರು ನೀವು CT ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೀರಾ ಮುಂಚೆ? ಇಲ್ಲ ಸರ್, ಮಾಡ್ಸಿದ್ವಿ ಅವಾಗ. ಎಷ್ಟು ವರ್ಷ ಆಗಿದೆ ಅಮ್ಮ? ಮಾಡ್ಸಿಲ್ಲ. ಎಷ್ಟು ವರ್ಷ ಆಗಿದೆ? ನಾರಾಯಣರದಲ್ಲೇ ತೋರಿಸಿದ್ವಿ. ಅದೇ ಎಷ್ಟು ವರ್ಷ? 15 ಇಯರ್ಸ್ ಬ್ಯಾಕ್ ಡಾಕ್ಟರ್. ವ್ಯಾಕ್ಸಿನ್ ಕೊಡ್ಸೋದ್ರಲ್ಲಿ ಏನು ತೊಂದರೆ ಇಲ್ಲಮ್ಮ. ಆದರೆ ಒಂದ್ಸಲ ಒಂದು ಬೇಸ್ ಲೈನ್ ಆಗಿ ಒಂದು ಚೆಸ್ಟ್ ಎಕ್ಸ್ರೇ ಅಥವಾ 85 ಇಯರ್ಸ್ ಅಂದ್ರಲ್ಲ, ಬೇಸ್ ಲೈನ್ ಒಂದು ಚೆಸ್ಟ್ ಎಕ್ಸ್ರೇ ಮಾಡಿಸ್ಕೊಳ್ಳೋದು ಬೆಟ್ರು. ಯಾಕಂದರೆ ಲಂಗ್ ಯಾವ ಡ್ಯಾಮೇಜ್, ಯಾಕಂದರೆ ILD ಅಂದರೆ ಅದು ಲಂಗ್ ಡ್ಯಾಮೇಜ್ ಪ್ರೋಗ್ರೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ನೀವು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಕಡಿಮೆ ಆಗಿರುತ್ತೆ. ಸೊ ನಮ್ಗೊಂದು ಬೇಸ್ ಲೈನ್ ಎಕ್ಸ್ರೇ ಮಾಡಿ ಇಟ್ಕೊಂಡ್ರೆ ನಮ್ಮ ಡಾಕ್ಯುಮೆಂಟೇಷನ್ ಇರುತ್ತೆ, ಪೇಷಂಟ್ ಈಗ ಲಂಗ್ಸ್ ಯಾವ ಸ್ಟೇಜಲ್ಲಿದೆ ಅಂತ. ಮುಂದೆ ಏನೇ ಪ್ರಾಬ್ಲಮ್ ಆಯ್ತು ಅಂದರೆ ನಾವು ಕಂಪ್ಯಾರಿಸನ್ ಸಿಗುತ್ತೆ. ನೀವು ವ್ಯಾಕ್ಸಿನ್ ಕೊಡ್ಸೋಕ್ಕಿಂತ ಮುಂಚೆ ಒಂದು ನಾರ್ಮಲ್ ಚೆಸ್ಟ್ ಎಕ್ಸ್ರೇ ಮಾಡಿಸ್ಕೊಂಡ್ರೆ ಸಾಕಮ್ಮ. ಅಥವಾ CT ಸ್ಕ್ಯಾನ್ ಪ್ಲೇನ್ HRCT ಮಾಡಿಸ್ಕೊಂಡು ನಡೆಯುತ್ತೆ ನಿಮಗೆ. ಇಲ್ಲ ಪೇಷಂಟ್ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಎಕ್ಸ್ರೇ ಅಲ್ಲಿ ಡಾಕ್ಯುಮೆಂಟ್. ಓಕೆ, ಧನ್ಯವಾದ ದೇವಿ ಅವರೇ ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನೇನು ಕಾರ್ಯಕ್ರಮದ ಕಡೆ ಹಂತದಲ್ಲಿದ್ದೀವಿ. ಒಟ್ಟಾರೆಯಾಗಿ ವೀಕ್ಷಕರಿಗೆ ಏನು ಗೈಡೆನ್ಸನ್ನು ಕೊಡ್ತೀರಿ, ಏನು ಟಿಪ್ಸನ್ನು ಕೊಡ್ತೀರಿ, ಅಥವಾ ಏನಾದರೂ ಪ್ರಮುಖವಾದಂಥ ವಿಚಾರವನ್ನು ಹೇಳೋದಾದರೆ? ಪ್ರಮುಖವಾಗಿ ಹೇಳ್ಬೇಕಂದ್ರೆ ಎಲ್ಲ ಕೋವಿಡ್ ಪಾಸಿಟಿವ್ ಪೇಷಂಟ್ಸು CT ಎಕ್ಸ್ರೇ ಮಾಡಿಸ್ಕೋಬೇಕಂತಿಲ್ಲ. ಜನ ಏನಂತಾರೆ, ಭಯ ಆತಂಕದಿಂದ ಅಯ್ಯೋ ಕೆಮ್ಮು ಬಂದಿದೆ ಅಂದ ತಕ್ಷಣ ಓಡೋಗಿ CT ಸ್ಕ್ಯಾನ್. ಇದರಿಂದ ತೊಂದರೆ ಏನಾಗುತ್ತೆ ಅಂದರೆ ಪೇಷಂಟು ನೆಗೆಟಿವ್ ಅಂತಲೇ ಬರುತ್ತೆ ಫಸ್ಟ್ ಡೇ CT ಮಾಡಿದ್ರೆ. ಅದರಿಂದ ಪೇಷಂಟ್ ವೆಯ್ಟ್ ಮಾಡಬೇಕು. ನಾನು ಏನು ಇಂಡಿಕೇಶನ್ಸ್ ಹೇಳಿಲ್ಲ ಅದನ್ನ. ಕಡೆಯದಲ್ಲಿ ಒಂದು ಪ್ರಶ್ನೆ, ಕೋವಿಡ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿ ಇನ್ನೂ RT-PCR ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ, ಜಸ್ಟ್ ಸಿಂಪ್ಟಮ್ಸ್ ಇದೆ ಅಂದ್ಕೊಳ್ಳಿ. ಕೋವಿಡ್ ಸಿಂಪ್ಟಮ್ಸ್ ಬಂದಾಗ ಫಸ್ಟ್ RT-PCR ಮಾಡಿಸ್ತೀವಿ. RT-PCR ನೆಗೆಟಿವ್ ಬಂದ ತಕ್ಷಣ HRCT ಮಾಡಿಸ್ಬೇಕಾ, ಇಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡಂಥ ಎಷ್ಟು ದಿನದಲ್ಲಿ HRCT ಸ್ಕ್ಯಾನ್ ಮಾಡಿಸ್ಬೇಕಾ? RT-PCR ಈಗ ಫಸ್ಟ್ ವೇವಲ್ಲಿ ಆದರೆ ನೀವು RT-PCR ನೆಗೆಟಿವ್ ಬಂದರೆ CT ಸ್ಕ್ಯಾನ್ ಅವಶ್ಯಕತೆ ಇಲ್ಲ. ಈಗ ಸೆಕೆಂಡ್ ವೇವಲ್ಲಿ ಏನು ಮ್ಯೂಟೆಂಟ್ ವೈರಸ್ ಇದೆಯಲ್ಲ, ಈಗ ನಾನು ಒಂದು ಸಿನಾರಿಯೋ ಏನು ಹೇಳ್ತೀನಿ ಅಂದರೆ, RT-PCR ಪಾಸಿಟಿವು CTL ಪಾಸಿಟಿವ್ ಇದೆ ಅಂದರೆ ಅದು ಇಟ್ಸ್ ನಾಟ್ ಮ್ಯೂಟೆಂಟ್ ವೈರಸ್. ಪೇಷಂಟ್ ಇಂಪ್ರೂವ್ ಆಗ್ತಾನೆ ಬೇಗ. RT-PCR ನೆಗೆಟಿವ್ CTL ಪಾಸಿಟಿವ್ ಬಂತಂದರೆ ಡೆಫಿನೆಟ್ಲಿ ಮ್ಯೂಟೆಂಟ್ ವೈರಸ್ ವಿಚ್ RT-PCR ಇಸ್ ನಾಟ್ ಏಬಲ್ ಟು ಪಿಕ್ ಇಟ್. ಸೊ ಪೇಷಂಟ್ಗೆ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಅವಾಗ. ಈಗ RT-PCR ಅಲ್ಲಿ ಪಾಸಿಟಿವ್ ಬಂದು CT ನೆಗೆಟಿವ್ ಬಂತಂದರೆ ಒಳ್ಳೇದು, ಪೇಷಂಟ್ಗೆ ಬೇಗ ಗುಣಮುಖರಾಗ್ಬಿಡ್ತದೆ. ಬರೀ RT-PCR ಪಾಸಿಟಿವ್ ಅವ್ನು ಲಂಗ್ ಇನ್ವಾಲ್ವ್ಮೆಂಟ್ ಇಲ್ಲ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ ಆ್ಯಂಡ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಆ್ಯಂಡ್ ರೇಡಿಯೋಲಜಿ ಎಷ್ಟು ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಅನ್ನೋಂಥದ್ರ ವಿಚಾರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ವೀಕ್ಷಕರೇ, ಕೋವಿಡ್ ಅಂದರೆ ಭಯ ಬೇಡ, ಎಚ್ಚರಿಕೆ ಇರಲಿ.
ಕೋವಿಡ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ ತಕ್ಷಣ ನಾವು ಸ್ಕ್ಯಾನಿಂಗಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ಸಣ್ಣ ಪುಟ್ಟ ವಿಚಾರಗಳನ್ನು ಗಮನಿಸ್ಕೊಂಡು ಆದಷ್ಟು ಭಯವನ್ನು ಪಕ್ಕಕ್ಕಿಟ್ಟು ಎಚ್ಚರಿಕೆಯಿಂದ ವರ್ತಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.